ಸರ್, ಒಂದು ಸರ್ಜರಿ ಮಾಡೋಕ್ಕೆ ಮ್ಯಾಕ್ಸಿಮಮ್ ರೇಟ್ ಎಷ್ಟಿರುತ್ತೆ? ಆಯುಷ್ಮಾನ್ ಭಾರತ್ ಅಂಡರ್ 70,000ಕ್ಕಷ್ಟೇ ಪ್ಯಾಕೇಜ್ ಇರೋದು. ಟರ್ಷರಿ ಕೇರ್ ಸೆಂಟ್ರಲ್ ಅಂತಂದ್ರೆ ಆಗುತ್ತೆ ಆರಾಮಾಗಿ 3 ಲಕ್ಷ 5 ಲಕ್ಷ ಆಗುತ್ತೆ. ಎಂಗೇಜ್ನಲ್ಲಿ ಮಂಡಿ ನೋವು ಬರ್ಬೋದಾ? ಅಫ್ಕೋರ್ಸ್ ಎಂಗೇಜಲ್ಲಿ ಬರ್ಬೋದು. ನೀ ಜಾಯಿಂಟ್ ಸ್ಟ್ರಾಂಗ್ ಮಾಡಲಿಕ್ಕೆ ಎಕ್ಸಸೈಸ್ ಅಂತ ಅಂದರೆ ಯಾವ ಎಕ್ಸಸೈಸ್ನ ಸಜೆಸ್ಟ್ ಮಾಡ್ತೀರಾ? ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಅಂತ. ಮಂಡಿ ನೋವು ಬರ್ತಿದೆ ಅಂತ ಪೇನ್ ಕಿಲ್ಲರ್ಸ್ ತೊಗೊತಾರೆ ಅಂದ್ಕೊಳ್ಳಿ, ಅದು ವರ್ಕ್ ಆಗಲ್ಲ ಅಂತೀರಾ? ವರ್ಕ್ ಆಗುತ್ತೆ, ಬಟ್ ಆಗಿರೋ ತೊಂದರೆನ ರಿವರ್ಸ್ ಮಾಡಲ್ಲ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ನೀ ಪೇನ್ ಬರ್ಬೋದಾ? ನೀ ಪೇನ್ ತೊಂದರೆ ಇದ್ದರೆ ಅದು ಎಕ್ಸಾಜರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀ ಕ್ಯಾಪ್ ಲಾಕ್ ಆದರೆ ಅಂತ ಅದು ಹೆಂಗೆ ಲಾಕ್ ಆಗುತ್ತೆ? ಲಾಕಿಂಗ್ ಆಫ್ ನೀ ಅಂದಾಗ ಮೆನಿಸ್ಕಸ್ ಇಂಜುರಿ ಇದ್ದರೆ ಮಂಡಿ ಸವಿತ ಆಗೋ ತುಂಬ ದೊಡ್ಡ ಕಾರಣ ಮಸಲ್ ವೀಕ್ನೆಸ್. ಕ್ಯಾಲ್ಸಿಯಂ ವಿಟಮಿನ್ ಡಿ ಎರಡೂ ಕಮ್ಮಿ ಆದಾಗ ಸಬ್ಕಾಂಡ್ರಲ್ ಬೋನ್ ಅಂತೀವಿ, ಅಂದರೆ ಕಾರ್ಟಿಲೇಜ್, ಆ ಸ್ಮೂತ್ ಟಿಶ್ಯೂ ಇರುತ್ತಲ್ಲ, ಅದ್ರ ಕೆಳಗಡೆನೆ ಇರುವಂಥ ಗಟ್ಟಿ ಮೂಳೆ, ಆ ಗಟ್ಟಿ ಮೂಳೆ ಕೊಲ್ಯಾಪ್ಸ್ ಆಗೋಕ್ಕೆ ಶುರು ಆಗುತ್ತೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗೆ ಬರೀ ಮಿಲ್ಕ್ ಕುಡಿದ್ರೆ ಸರಿ ಹೋಗುತ್ತಾ? ನೀ ಪೇನ್ ಪ್ರಿವೆನ್ಷನ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಟೂಲ್ ಫಾರ್ ನೀ ಪೇನ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ಬೋದು. ಯೂರಿಕ್ ಆಸಿಸ್ ಜಾಸ್ತಿ ಆದ್ರೂ ನೀ ಪೇನ್ ಬರುತ್ತಾ? ಹೌದು. ಸೊ ಗೌಟಿ ಆರ್ಥ್ರೈಟಿಸ್ ಅಂತೀವಿ. ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಎಷ್ಟು ಸಕ್ಸಸ್ ರೇಟ್ ಇದೆ? ಸ್ಟಡೀಸ್ ಪ್ರಕಾರ 90-95% ಪೇಷಂಟ್ಸು ಅವ್ರಿಗೆ ತುಂಬ ರಿಲೀಫ್ ಆಗುತ್ತೆ. ನೀ ನಾರ್ಮಲಾಗಿ ಚೆನ್ನಾಗಿ ನೀವು ನೋಡ್ಕೊಂಡಿಲ್ಲ ಅಂತಂದರೆ 5 ಲಕ್ಷ ರೆಡಿ ಇಟ್ಕೋಬೇಕು ಅಂತ. ಹೌದು. ಒಬೆಸಿಟಿ ಮತ್ತು ಓವರ್ ವೇಟ್ ಇರೋರಿಗೆ ನೀ ಪೇನ್ ಕಾಮನ್ ಆಗಿ ಬರುತ್ತೆ, ಅದು ಯಾಕೆ, ಅದು ಹೇಗೆ? ಜಾಯಿಂಟ್ಸ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ, ಅದರಿಂದ ಸವಿತ ಚಾನ್ಸಸ್ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ. ಸುಮ್ಮನೆ ಕೂತಿದ್ದಾಗೂ ಅವ್ರಿಗೆ ಮಂಡಿ ಸವಿತ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಆಫ್ ದಿಸ್ ಇನ್ಫ್ಲಮೇಟರಿ ಎಫೆಕ್ಟ್ ಆಫ್ ಒಬೆಸಿಟಿ. ನೀ ಯಾವಾಗ ಸರ್ಜರಿ ಮಾಡಿಸ್ಬೇಕು? ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರತೀಕ್ ರಾವ್ ಅವರು ಇದ್ದಾರೆ. ತುಂಬ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ. ಅಂದರೆ ಏಜ್ ರಿಲೇಟೆಡ್ ಪೇನ್ಸ್ಗಳು ಯಾಕೆ ಬರುತ್ತೆ, ಎಂಗೇಜಲ್ಲಿ ಕೂಡ ನೀ ಪೇನ್ ಯಾಕೆ ಬರುತ್ತೆ, ಅದಾದಮೇಲೆ ಕ್ಲಿಕ್ಕಿಂಗ್ ಸೌಂಡ್ ಎಷ್ಟು ಇಂಪಾರ್ಟೆಂಟು, ಅದನ್ನು ಇಗ್ನೋರ್ ಮಾಡಬೇಕಾ, ಅದನ್ನು ಇಲ್ಲ ಕೇರ್ ಮಾಡಬೇಕಾ, ವಿಟಮಿನ್ ಡಿಫಿಷಿಯನ್ಸಿಯಿಂದ ನೀ ಪೇನ್ ಬರುತ್ತಾ, ಇದೆಲ್ಲ ಕ್ವಶನ್ಸ್ಗೂ ಆನ್ಸರ್ ಇದೆ. ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ನೀ ಪೇನ್ ಇರೋರಿಗೆ ಈ ವಿಡಿಯೋನ ಸಜೆಸ್ಟ್ ಮಾಡಿ. ಸರ್, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸರ್, ಮಂಡಿ ಸವಿತ ಯಾಕೆ ಬರುತ್ತೆ? ಮಂಡಿ ಸವಿತ ಆಗೋಕ್ಕೆ ತುಂಬ ಕಾರಣಗಳಿರುತ್ತೆ. ಕಾಮನೆಸ್ಟ್ ಅಂತ ಅಂದರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರ್ಬೋದು. ಅಂದರೆ ಒಂದು ಮನುಷ್ಯಂಗಿದ್ರೆ ಅವ್ರ ಫ್ಯಾಮಿಲಿಯಲ್ಲೂ ಮಕ್ಕಳಿಗೆ ಇರೋ ಚಾನ್ಸಸ್ ಇರೋದು ಜಾಸ್ತಿ. ಅದು ಟ್ವಿನ್ಸ್ ಸ್ಟಡೀಸಲ್ಲೇ 40-65% ಪ್ರಿಡಿಸ್ಪೊಸಿಷನ್ ಇರೋ ಚಾನ್ಸಸ್ ಇರೋವಂಥ ಸ್ಟಡೀಸ್ ಇದೆ. ಅದ್ರ ಜೊತೆಗೆ ಏಜ್, ಹೈಯರ್ ದ ಏಜ್ ಮೋರ್ ದ ಚಾನ್ಸಸ್. ವಯಸ್ಸು ಆಗ್ತಾ ಆಗ್ತಾ ಮಂಡಿ ಸವಿತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಅವ್ರದ್ದು ವೆಯ್ಟ್, ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ವೆಯ್ಟ್ ಅಂತೀವಿ, ಅವ್ರ ಹೈಟ್ಗೆ ಅವ್ರೆಷ್ಟು ತೂಕ ಇದೆ ಅದ್ರ ಪ್ರಕಾರನು ಮಂಡಿ ಸವಿತ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು 24.5ಗಿಂತ ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಮಂಡಿ ಸವಿತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಆಕ್ಯುಪೇಷನ್, ಸೊ ತುಂಬಾ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋರು, ತುಂಬಾ ಜಾಸ್ತಿ ಭಾರ ಎತ್ಕೊಂಡು ಓಡಾಡೋರು, ತುಂಬಾ ಎತ್ತರ ತಗ್ಗಲ್ ಓಡಾಡೋರು, ಇವರೆಲ್ಲರೂ ದಿನ ಅವ್ರ ಕೆಲಸ ಮಾಡೋದ್ರಿಂದ ಅವ್ರಿಗೆ ಮಂಡಿ ಸವಿತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಟ್ರಾಮಾ ಅಂತೀವಿ, ಏನಾರು ಏಟ್ ಬಿದ್ದು ಮಂಡಿ ಕಾರ್ಟಿಲೇಜ್ ಅಂತೀವಲ್ಲ, ಅದಕ್ಕೆ ಏಟ್ ಬಿದ್ದು ಅದಕ್ಕೆ ಸರಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದ್ರೆ ಅವ್ರಿಗೂ ಮಂಡಿ ಸವಿತ ಆಗೋ ಚಾನ್ಸಸ್ ಇರುತ್ತೆ. ಮಂಡಿದು ಫೀಮರ್ ಅಥವಾ ಟಿಬಿಯಾ ಮೂಳೆಗಳಿರುತ್ತೆ ಮಂಡಿ ಮಾಡೋಕ್ಕೆ, ಒಂದು ಜಾಯಿಂಟ್ ಅಂತ ಫಾರ್ಮ್ ಆಗೋಕ್ಕೆ, ಅದು ಫ್ರ್ಯಾಕ್ಚರ್ ಆಗಿ ಅದನ್ನು ಸರಿಯಾಗಿ ಟ್ರೀಟ್ ಆಗಿಲ್ಲ ಅಂದ್ರೂ ಮಂಡಿ ಸವಿತ ಬೇಗ ಸೆಟ್ಟಿನ್ ಆಗುತ್ತೆ. ಅದು ಯಾವ ಏಜ್ ಆದರೂ ಇರ್ಬೋದು. ಅದ್ರ ಜೊತೆಗೆ ನ್ಯೂರೋಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಪೋಲಿಯೋ, ಅದರ್ ಮಸ್ಕ್ಯುಲರ್ ವೀಕ್ನೆಸ್ ಕಾಸಿಂಗ್ ಇನ್ ಎನಿ ಸಾರ್ಟ್ ಆಫ್ ಡಿಸೀಸಸ್, ಅದು ಮಸ್ಕ್ಯುಲರ್ ಇಂಬ್ಯಾಲೆನ್ಸ್ ಇಂದಾನೆ ಮಂಡಿ ಸವಿತ ಆಗೋ ಚಾನ್ಸಸ್ ಇದೆ. ಈ ಥರ ಮಲ್ಟಿಪಲ್ ಕಾಸಸ್ ಇದೆ, ಅಂಡ್ ದೀಸ್ ಆರ್ ಸಮ್ ಆಫ್ ದ ಮೇನ್ ಕಾಸಸ್. ಎಂಗೇಜ್ನಲ್ಲಿ ಮಂಡಿ ನೋವು ಬರ್ಬೋದಾ, ಇಲ್ಲ ಅದು ಏಜ್ ರಿಲೇಟೆಡ್ ಪೇಯ್ನಾ? ಸೊ ಮಂಡಿ ನೋವು ಅಂತ ಹೇಳಿದಾಗ ಅಫ್ಕೋರ್ಸ್ ಎಂಗೇಜಲ್ಲಿ ಬರ್ಬೋದು. ಅಂಡ್ ಸಮ್ ಆಫ್ ದ ಕಾಮನ್ ಕಾಸಸ್, ಈ ಕಾರಣಗಳಂದ್ರೆ ಯೂಶಲಿ ಯಂಗ್ ಏಜಲ್ಲಿ ಸ್ಪೋರ್ಟ್ಸ್ ಎಲ್ಲ ಜಾಸ್ತಿ, ಸೊ ಅವ್ರಿಗೆ ಟೆಂಡಿನೋಪತಿ, ಓವರ್ ಯೂಸ್ ಟೆಂಡಿನೋಪತಿ ಅಂತೆಲ್ಲ ಚಾನ್ಸಸ್ ಇದೆ. ಒಂದು ಆಶ್ಗುಡ್ ಸ್ಲೇಟರ್ಸ್ ಡಿಸೀಸ್ ಅಂತ ಇದೆ, ಅದು ಪಟೆಲಾ ಟೆಂಡನ್ ಅಂತೀವಲ್ಲ, ಮಂಡಿ ಚಿಪ್ಪಿಂದ ಈ ಟಿಬಿಯಾ ಅಂತೀವಿ, ಕಾಲಿನ ಮೂಳೆಗೆ ಅಟ್ಯಾಚ್ ಆಗುವಂಥ ಟೆಂಡನ್, ಅವ್ರು ಓಡೋದ್ರಿಂದ ಜಾಸ್ತಿ ಎಗರಾಡೋದ್ರಿಂದ, ಇದರಿಂದ ಅವ್ರಿಗೆ ಓವರ್ ಯೂಸ್ ಟೆಂಡಿನೋಪತಿ, ಆಶ್ಗುಡ್ ಸ್ಲೇಟರ್ಸ್ ಡಿಸೀಸ್ ಅಂತ, ಅದು ನೀ ಪೇನ್ ಕಾಸ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಬರ್ಸಾ ಅಂತ ಇರುತ್ತೆ, ಸರ್ಟನ್ ಸ್ಟ್ರಕ್ಚರ್ಸ್ ನೀ ಅಕ್ಕಪಕ್ಕ ಒಳಗಡೆ ನೀ ಮೂವ್ಮೆಂಟ್ ಸ್ಮೂತ್ ಆಗೋಕ್ಕೆ ಬೇಕಾಗಿರೋಂಥ ಸ್ಟ್ರಕ್ಚರ್ಸ್, ಅದನ್ನು ಓವರ್ ಯೂಸಿಂದ ಬರ್ಸೈಟಿಸ್ ಅಂತೀವಿ, ಅದನ್ನು ನೀ ಪೇನ್ ಕಾಸಸ್ ಜಾಸ್ತಿ ಇದೆ. ಆ್ಯಂಡ್ ಎಂಗೇಜ್ನಲ್ಲಿ ಆಸ್ ವಿ ನೋ ಸ್ಪೋರ್ಟ್ಸ್ ಆಡೋದೆಲ್ಲ ಜಾಸ್ತಿ, ಫುಟ್ಬಾಲ್ ಆ ಥರ ಎಲ್ಲ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಜಾಸ್ತಿ, ಕಬಡ್ಡಿ ಅಂಥವ್ರಿಗಂತೂ ಈ ಲಿಗಮೆಂಟ್ ಇಂಜುರೀಸ್ ಅಂತೀವಿ. ಸೊ ACL, PCL, ಮೆನಿಸ್ಕಸ್ ಇಂಜುರಿ ಮತ್ತು ಕೊಲ್ಯಾಟ್ರಲ್ ಲಿಗಮೆಂಟ್ಸ್, ಇವೆಲ್ಲ ತುಂಬ ಕಾಮನ್ ಇಂಜುರೀಸ್ ಯಂಗ್ ಏಜ್ನಲ್ಲಿ. ದೀಸ್ ಆರ್ ಸಮ್ ಆಫ್ ದ ಟ್ರೊಮ್ಯಾಟಿಕ್ ಕಾಸಸ್ ಅಂತ ಅನ್ಬೋದು.
ಇನ್ನೊಂದು ಜುವನೈಲ್ ಇಡಿಯೋಪಥಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಅವ್ರ ಬಾಡಿನೇ ವಿಚ್ ಆರ್ ಸಪೋಸ್ ಟು ಫೈಟ್ ದ ಡಿಸೀಸಸ್, ಅದು ಒಂದು ಟ್ರಿಗರ್ ಆಗಿ ಅವ್ರ ಮೈನ್ ಜಾಯಿಂಟ್ಸ್ನೇ ಸೈನೋವಿಯಲ್ ಟಿಶ್ಯೂ ಅಂತೀವಿ ಮಂಡಿಯಲ್ಲಿರುವಂಥದ್ದು, ಅದಕ್ಕೇನೆ ಅಟ್ಯಾಕ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಇದೂ ಒನ್ ಆಫ್ ದ ಕಾಸಸ್. ಅದ್ರ ಜೊತೆ ಗ್ರಿಫರ್ಡ್ ಪೇನ್ ಅಂತ ಹೇಳ್ತೀವಿ. ಸೊಂಟದಲ್ಲಿ ಏನಾದ್ರು ತೊಂದರೆ ಇದ್ರು, ಸೊಂಟದಲ್ಲಿ ಏನಾದ್ರು ಏಟು ಬಿದ್ರು, ಸೊಂಟದಲ್ಲಿ ಏನಾದ್ರು ಬೇರೆ ಥರ ಸೈನೋವೈಟಿಸ್ ಅಂತೀವಿ, ಆ ಥರ ಏನಾದ್ರು ತೊಂದರೆ ಇದ್ರೂ ರೆಫರ್ಡ್ ಪೇನ್ ಅಂತೀವಿ. ಮಂಡಿಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಬಿಕಾಸ್ ಆಫ್ ದ ಸೇಮ್ ನರ್ವ್ ಸಪ್ಲೈ. ಸೊ ದೀಸ್ ಆರ್ ಸಮ್ ಆಫ್ ದ ಕಾಮನ್ ಕಾಸಸ್ ಆಫ್ ನೀ ಪೇನ್ ಇನ್ ಯಂಗರ್ ಏಜ್ ವಿಚ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಈಗ ಇಂಜುರಿ ಆಗಿರುತ್ತೆ, ಇಂಜುರಿ ಆಗಿದ ತಕ್ಷಣನೇ ಇಂಜುರಿ ಆಗಿರೋರಿಗೆ ಅದನ್ನ ಸರ್ಜರಿ ಗಿರ್ಜರಿ ಎಲ್ಲ ಆದಮೇಲೆ ಸೊ ಅವ್ರಿಗೆ ಮಸಲ್ ಟೈಟ್ನೆಸ್ಸಿಂದ ನೀ ಪೇನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ. ಓಕೆ, ಏನಕ್ಕಿರುತ್ತೆ? ಸೊ ಮಸಲ್ ಅದು ಅಸೆಸ್ ಮಾಡಬೇಕಾಗಿರುತ್ತೆ ಏನಕ್ಕೆ ಎಕ್ಸಾಕ್ಟ್ಲಿ ಪೇಯ್ನ್ ಅಂತ. ಬಟ್ ಮಸಲ್ ಟೈಟ್ನೆಸ್ಸಿಂದನೂ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ಅಗೇನ್ ಇಟ್ ವಿಲ್ ಕಾಸ್ ಮಸಲ್ ಟೈಟ್ನೆಸ್, ಮಸಲ್ ವೀಕ್ನೆಸ್, ಲಾಸ್ ಆಫ್ ಆ್ಯಂಡ್ ವೆನ್ ದೇರ್ ಇಸ್ ಮಸಲ್ ಟೈಟ್ನೆಸ್ ದೇರ್ ಇಸ್ ಅದು ಮಂಡಿ ಮಡ್ಚೋದೆಲ್ಲ ಆಗಲ್ಲ. ಸೊ ಟೈಟ್ನೆಸ್ ಅಂದರೆ ಅದೇ ಮಂಡಿ ಮಡ್ಚೋದು, ನೇರ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಮಸಲ್ ವೀಕ್ನೆಸ್ ಶುರು ಆಗುತ್ತೆ ಇನ್ ಆ್ಯಂಡ್ ಅರೌಂಡ್ ದ ನೀ. ಅದ್ರ ಜೊತೆಗೆ ಪ್ರಾಪರ್ ಕಾರ್ಟಿಲೇಜ್ಗೆ ಸೈನೋವಿಯಲ್ ಟಿಶ್ಯೂಯಿಂದ ಅವ್ರ ಕಾರ್ಟಿಲೇಜ್ ಅಂತೀವಲ್ಲ, ಅದಕ್ಕೆ ಪ್ರಾಪರ್ ನ್ಯೂಟ್ರಿಷನ್ ಸೇರಲ್ಲ ಬಿಕಾಸ್ ಆಫ್ ಲಾಸ್ ಆಫ್ ಮೂಮೆಂಟ್. ದಟ್ ಕ್ಯಾನ್ ಆಲ್ಸೋ ಕಾಸ್ ಕಾರ್ಟಿಲೇಜ್ ಡಿಗ್ರೇಡೇಷನ್ ಆ್ಯಂಡ್ ಕಾಸ್ ಪೇನ್. ಈಗ ಏಜ್ ರಿಲೇಟೆಡ್ ನೀ ಪೇನು ಹೇಗಿರುತ್ತೆ? ಅಂದರೆ 2 ಕಾರ್ಟಿಲೇಜ್ ಸೋದೋಗ್ಬಿಡುತ್ತಾ ಏಜ್ ಆಗ್ತಾ ಆಗ್ತಾ, ಇಲ್ಲ ಅಂದರೆ ಅವ್ರಿಗೆ ಏನಾಗ್ತಿರುತ್ತೆ ಆ್ಯಕ್ಚುಲಾಗಿ? ಡೆಫಿಷಿಯನ್ಸಿಯಿಂದ ಏನಾದರೂ ಆಗ್ತಿರುತ್ತಾ? ವಿಟಮಿನ್ ಡೆಫಿಷಿಯನ್ಸಿಯಿಂದ ಏನಾದರೂ ಆಗ್ತಿರುತ್ತಾ? ಏಜ್ ಬಗ್ಗೆ ಮಾತಾಡಿದಾಗ ವಯಸ್ಸಾದಾಗ ಏನು ಎಕ್ಸಾಕ್ಟ್ ಆಗಿ ಪ್ರಾಸೆಸ್ ಆಗುತ್ತೆ ಅಂದರೆ, ಎಸ್ಪೆಷಲಿ ಸೊ ದಿಸ್ ಇಸ್ ವೆರಿ ಮಚ್ ಮೋರ್ ಕಾಮನ್ ಮಂಡಿಯಲ್ಲಿ ಸವಿತಾಗೋದು, ಮಚ್ ಮೋರ್ ಕಾಮನ್ ಇನ್ ವುಮೆನ್. ಅವ್ರಿಗೆ ಇಟ್ ಈಸ್ ಆಕ್ಸಿಲರೇಟೆಡ್, ಈ ಪ್ರಾಸೆಸ್ ಆಫ್ ಆಸ್ಟಿಯೋಆರ್ಥರೈಟಿಸ್ ಇಟ್ ಇಸ್ ಆಕ್ಸಿಲರೇಟೆಡ್ ಆಫ್ಟರ್ ದ ಏಜ್ ಆಫ್ 50. ಮೆನೋಪಾಸ್ ಅಂತೀವಲ್ಲ, ಅವ್ರದ್ದು ಪೀರಿಯಡ್ಸ್ ಅನ್ನೋದು ನಿಂತೋದಾಗ ಈ ಪ್ರಾಸೆಸ್ ಆಕ್ಸಿಲರೇಟ್ ಆಗುತ್ತೆ. ಯಾಕೆ ಅಂದರೆ ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಕೇಳಿರ್ತೀರ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ವುಮನ್ ಇನ್ ವಿತ್ ರೆಸ್ಪೆಕ್ಟ್ ಟು ಬೋನ್ ಹೆಲ್ತ್ ಆ್ಯಂಡ್ ಜಾಯಿಂಟ್ ಹೆಲ್ತ್. ಹೇಗೆ ಅಂದರೆ ಇಟ್ ಹ್ಯಾಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಫಸ್ಟ್ ಆಫ್ ಆಲ್. ಸೊ ಎನಿ ಟೈಪ್ ಆಫ್ ಡ್ಯಾಮೇಜ್, ಎನಿ ಟೈಪ್ ಆಫ್ ಸೊ ಪ್ರೋ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಂತೀವಿ, ಇಂಟರ್ಲೂಕಿನ್ 1 ಅಂತೆಲ್ಲ ಇರುತ್ತೆ, ವಿಚ್ ಕಾಸಸ್ ಡ್ಯಾಮೇಜ್ ಟು ದ ಕಾರ್ಟಿಲೇಜ್ ಟಿಶ್ಯೂ. ಇದನ್ನೆಲ್ಲ ಅದು ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಅಂದರೆ ಅದನ್ನು ತಡೆಯುವಂಥ ಒಂದು ಶಕ್ತಿ ಇರುತ್ತೆ ಇಸ್ಟ್ರೋಜನ್ಗೆ. ಅದ್ರ ಜೊತೆಗೆ ಬೋನ್ ಟರ್ನ್ ಓವರ್, ಬೋನ್ ಸ್ಟ್ರೆಂತ್ ಆ್ಯಂಡ್ ಬೋನ್ ಟರ್ನ್ ಓವರ್ಗೂ ಇಟ್ ಹ್ಯಾಸ್ ಅ ಪಾಸಿಟಿವ್ ಎಫೆಕ್ಟ್ ಎಸ್ಟ್ರೋಜನ್. ಆ್ಯಂಡ್ ಈ ಥರ ಎಫೆಕ್ಟ್ಸ್ ಎಲ್ಲ ಮೆನೋಪಾಸ್ ಆದಾಗ ಇಸ್ಟ್ರೋಜನ್ ಲೆವೆಲ್ಸ್ ವಿಲ್ ಡ್ರಾಪ್ ಡೌನ್ ಡ್ರಾಮ್ಯಾಟಿಕ್ಲಿ. ಸೊ ಈ ಪ್ರೊಟೆಕ್ಟಿವ್ ಎಫೆಕ್ಟ್ಸು ಅದು ತುಂಬ ಕಮ್ಮಿ ಆಗ್ತಾ ಬರೋಕ್ಕೆ ಶುರು ಆಗುತ್ತೆ ವಿಮೆನ್ನಲ್ಲಿ. ಸೊ ಇಟ್ ಈಸ್ ಮಚ್ ಮೋರ್ ಕಾಮನ್ ಇನ್ ವುಮೆನ್ ಆ್ಯಂಡ್ ದಟ್ ಈಸ್ ಹೌ ಏಜ್ ಪ್ಲೇಸ್ ಅ ಪಾರ್ಟ್ ಇನ್ ಆಸ್ಟಿಯೋಆರ್ಥರೈಟಿಸ್. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ನೀ ಪೇನ್ ಬರ್ಬೋದಾ? ನೀ ಪೇನ್ ಬರಬಹುದು ಅನ್ನೋದಕ್ಕಿಂತ ತೊಂದರೆ ಇದ್ದರೆ ಅದು ಎಕ್ಸಾಜರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ವಿಟಮಿನ್ ಡಿ ಇದು ನಮ್ಮ ಬಾಡಿ ಮೇಲೆ ಅದ್ರದ್ದು ಏನೇನು ಬಾಡಿ ಮೇಲೆ ಏನೇನು ಎಫೆಕ್ಟ್ಸ್ ಇರುತ್ತೆ, ಇಟ್ ಕಾಸಸ್ ಕ್ಯಾಲ್ಶಿಯಮ್ ಬೋನ್ ಟರ್ನ್ ಓವರ್ ಆ್ಯಂಡ್ ಕ್ಯಾಲ್ಶಿಯಮ್ ಅಬ್ಸಾರ್ಪ್ಷನ್ ಇನ್ ದ ಸ್ಟಮಕ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಮೂಳೆಯಲ್ಲಿ ಸ್ಟೋರ್ ಮಾಡೋದು ಅದು ಎಫೆಕ್ಟ್ ಜಾಸ್ತಿ ಮಾಡುತ್ತೆ. ಸೊ ಡೆಫಿನೆಟ್ಲಿ ವಿತೌಟ್ ವಿಟಮಿನ್ ಡಿ ಮೂಳೆ ವೀಕ್ನೆಸ್ ಶುರು ಆಗುತ್ತೆ ಬಿಕಾಸ್ ಕ್ಯಾಲ್ಶಿಯಮ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಬಾಡಿಯಲ್ಲಿ, ಆ್ಯಂಡ್ ಇಟ್ ವೋಂಟ್ ಬಿ ಸ್ಟೋರ್ಡ್ ಇನ್ ದ ಬೋನ್ಸ್ ವಿಚ್ ವಿಲ್ ಲೀಡ್ ಟು ಇಟ್ಸ್ ವೀಕ್ನೆಸ್. ಅದ್ರ ಜೊತೆಗೆ ಇಟ್ ಆಲ್ಸೋ ಹ್ಯಾಸ್ ಅ ವೆರಿ ಆ್ಯಂಟಿ ಇನ್ಫ್ಲಮೇಟ್ರಿ, ನಾನು ಹೇಳ್ದಂಗೆ ಇನ್ಫ್ಲಮೇಟ್ರಿ ಮಾರ್ಕರ್ಸ್ನ ಕಮ್ಮಿ ಮಾಡೋ ಅದರದ್ದು ಒಂದು ರೋಲು ಇರುತ್ತೆ ವಿಟಮಿನ್ ಡಿ. ಇಟ್ಸ್ ಅನ್ ಆ್ಯಂಟಿ ಇನ್ಫ್ಲಮೇಟ್ರಿ ರೋಲ್. ಅದರದ್ದು ತಡೆ ಆಗತ್ತೆ ವಿಟಮಿನ್ ಡಿ ಕಮ್ಮಿ ಆದಾಗ. ಸೊ ಮಸಲ್ ವೀಕ್ನೆಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ವಿಟಮಿನ್ ಡಿ ಕಮ್ಮಿ ಆದಾಗ, ವಿಚ್ ಅಗೇನ್ ವಿಲ್ ಲೀಡ್ ಟು ಮಸಲ್ ಇಂಬ್ಯಾಲೆನ್ಸ್ ಆ್ಯಂಡ್ ದೆನ್ ಕಾರ್ಟಿಲೇಜ್ ಡ್ಯಾಮೇಜ್ ಆ್ಯಂಡ್ ವೇರ್ ಆ್ಯಂಡ್ ಟೇರ್. ಸೊ ಈ ಥರ ಎಫೆಕ್ಟ್ಸ್ ಎಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಆಗುತ್ತೆ. ಆ್ಯಂಡ್ ಕ್ಯಾಲ್ಶಿಯಮ್ ಈಸ್ ನೀಡೆಡ್ ಫಾರ್ ಬೋನ್ ಪ್ರಾಪರ್ ಬೋನ್ ಹೆಲ್ತ್ ಆ್ಯಂಡ್ ಬೋನ್ ಹೀಲಿಂಗ್. ಸೊ ಕ್ಯಾಲ್ಶಿಯಮ್ ವಿಟಮಿನ್ ಡಿ ಎರಡೂ ಕಮ್ಮಿ ಆದಾಗ ಸಬ್ಕಾಂಡ್ರಲ್ ಬೋನ್ ಅಂತೀವಿ, ಅಂದರೆ ಕಾರ್ಟಿಲೇಜ್ ಆ ಸ್ಮೂತ್ ಟಿಶ್ಯೂ ಇರುತ್ತಲ್ಲ ಅದ್ರ ಕೆಳಗಡೆನೇ ಇರುವಂಥ ಗಟ್ಟಿ ಮೂಳೆ, ಆ ಗಟ್ಟಿ ಮೂಳೆ ಕೊಲ್ಯಾಪ್ಸ್ ಆಗೋಕ್ಕೆ ಶುರು ಆಗುತ್ತೆ ಕ್ಯಾಲ್ಶಿಯಮ್ ವಿಟಮಿನ್ ಡಿ ಕಮ್ಮಿ ಆದಾಗ. ಸೊ ಅದು ಸ್ಮೂತಾಗಿರೋದು ಅದ್ರ ಕೆಳಗಿಂದು ಸಪೋರ್ಟೇ ಬಿದೋಗಕ್ಕೆ ಶುರು ಆಗುತ್ತೆ ಈ ಸಬ್ಕಾಂಡ್ರಲ್ ಬೋನ್ ಅಂದಾಗ. ಸೊ ಅದು ಎತ್ತರ ತಗ್ಗ ಆಗುತ್ತೆ, ಕಾರ್ಟಿಲೇಜ್ ತುಂಬ ಡ್ಯಾಮೇಜ್ ಶುರು ಆಗುತ್ತೆ. ಈ ಥರ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಕಮ್ಮಿ ಆದರೆ ಈ ಥರ ಎಫೆಕ್ಟ್ ಮಂಡಿ ಸವಿತಾದ ಮೇಲೆ ಇರೋ ಸಾಧ್ಯತೆ ಇರೋದು. ಒಬೆಸಿಟಿ ಮತ್ತು ಓವರ್ ವೇಟ್ ಇರೋರಿಗೆ ನೀ ಪೇನ್ ಕಾಮನ್ ಆಗಿ ಬರುತ್ತೆ, ಅದು ಯಾಕೆ, ಅದು ಹೇಗೆ? ಸೊ ಒಬೆಸಿಟಿ ಅಂದಾಗ, ಸೊ ಒಂದು ಮನುಷ್ಯಂತ ತೂಕ ಜಾಸ್ತಿ ಇದೆ ಅಂತ ಬಂದಾಗ 2 ಕಾರಣಗಳಿದೆ. ಒಂದು ಅವರ ಜಾಯಿಂಟ್ಸ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ಬಿಕಾಸ್ ಅವ್ರ ತೂಕ ಜಾಸ್ತಿ ಇದೆ. ಸೊ ಜಾಯಿಂಟ್ಸ್ ಮೇಲೆ ಒತ್ತಡ ಜಾಸ್ತಿ ಬಿದ್ದು
ಅದರಿಂದ ಸವಿತ ಚಾನ್ಸಸ್ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸಿಸ್ಟಮಿಕ್ ಇನ್ಫ್ಲಮೇಟರಿ ಎಫೆಕ್ಟ್ ಅಂತನೂ ಅಂತೀವಿ. ಒಬೆಸಿಟಿ, ತೂಕ ಜಾಸ್ತಿ ಇರೋರಿಗೆ, ಫ್ಯಾಟ್ ಜಾಸ್ತಿ ಇರೋರಿಗೆ, ಅವ್ರಿಗೆ ಒಂದು ಮೈಯಿನಲ್ಲಿ ಅವ್ರಿಗೆ ಯಾವಾಗಲೂ ಒಂದು ಕೆಮಿಕಲ್ ಮೀಡಿಯೇಟ್ ಜಾಯಿಂಟ್ ಡ್ಯಾಮೇಜ್ ಮಾಡುವಂಥ ಕೆಮಿಕಲ್ ಮೀಡಿಯೇಟರ್ಸ್ ಅವ್ರ ಇಡೀ ಮೈಯಲ್ಲಿ ಅದು ಯಾವಾಗಲೂ ಒಂದು ಡ್ಯಾಮೇಜ್ ಮಾಡುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಇಟ್ ಈಸ್ ನಾಟ್ ಬರೀ ಒಂದು ತೂಕ ಜಾಸ್ತಿ ಆಗಿದೆ, ಅದರಿಂದ ಭಾರ ಜಾಸ್ತಿ ಆಗಿದೆ, ಒತ್ತಡ ಜಾಸ್ತಿ ಬೀಳ್ತಿದೆ ಅಂತ ಅಷ್ಟೇ ಅಲ್ಲ, ಈ ಥರನೂ ಯೋಚನೆ ಮಾಡಬೇಕು. ಸೈಂಟಿಫಿಕ್ಲಿ ಅದು ಪ್ರೂವನ್ ಆಗಿದೆ. ಅವ್ರಿಗೆ ಕಂಟಿನ್ಯೂಸ್ ಆಗಿ ಸುಮ್ಮನೆ ಕೂತಿದ್ದಾಗೂ ಆ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಂತೀವಿ, ಅದರಿಂದ ಡ್ಯಾಮೇಜ್ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಂಡಿ ಸವಿತ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿಸ್ ಇನ್ಫ್ಲಮೇಟರಿ ಎಫೆಕ್ಟ್ ಆಫ್ ಒಬೆಸಿಟಿ. ಮತ್ತೆ ಈಗ ಸಿಟ್ಟಿಂಗ್ ಜಾಬಲ್ಲಿ ಇರ್ತಾರೆ, ಅದ್ರ ಜೊತೆಗೆ ಕ್ರಾಸ್ ನೀಸು, ಸ್ಕ್ವಾಟಿಂಗ್ ನೀಟಾಗಿ ಇಲ್ದಲೇ ಇರ್ಬೋದು, ಅದು ಕೂಡ ನೀ ಪೇನ್ ಮಾಡುತ್ತಾ? ಸೊ ಎಲ್ಲರಿಗೂ ಈ ಥರ ಕ್ರಾಸ್ ನೀಸು, ಕೂತ್ಕೊಂಡಿರೋ ಸಿಟ್ಟಿಂಗ್ ಕೆಲಸಗಳು ಜಾಸ್ತಿ ಇರೋದು. ಸೊ ಯಾರಿಗೂ ತೊಂದರೆ ಇಲ್ಲ ಅಂತಂದರೆ ತೊಂದರೆ ಇರಲ್ಲ. ಬಟ್ ಒಬ್ಬೊಬ್ರಿಗೆ ಆಲ್ರೆಡಿ ಈ ತೊಂದರೆ ಶುರು ಆಗಿರೋರಿಗೆ ಅದು ಜಾಸ್ತಿ ಮಾಡೋ ಸಾಧ್ಯತೆಗಳಿರುತ್ತೆ. ಒಳಗಡೆ ಕಾರ್ಟಿಲೇಜ್ ಡ್ಯಾಮೇಜ್ ಆಲ್ರೆಡಿ ಶುರು ಆಗಿದೆ, ಡ್ಯಾಮೇಜ್ ಆಗ್ತಿದೆ ಅನ್ನೋರಿಗೆ ಕೆಳಗಡೆ ಕೂತ್ಕೊಳ್ಳೋದು, ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸೋದು ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಸರ್ಟನ್ ಆ ಪೊಸಿಷನ್ಸಲ್ಲಿ ಎರಡು ತೊಡೆ ಮತ್ತು ಕಾಲಿನ ಮೂಳೆಗಳು ಎಂಥ ಒಂದು ಆಕ್ವರ್ಡ್ ಪೊಸಿಷನಲ್ಲಿರುತ್ತೆ ಅಂದರೆ ಅವೆರಡು ಉಜ್ಜಿ ಇನ್ನು ಕಾರ್ಟಿಲೇಜ್ ಮಂಡಿ ಸವಿತ ಜಾಸ್ತಿ ಮಾಡೋ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಲ್ರೆಡಿ ಇರೋರು, ನೋವು ಆಗ್ತಿದೆ ಅನ್ನೋರು ಈ ಥರ ಪೊಸಿಷನಲ್ಲಿ ಕೂತ್ಕೊಂಡಾಗ ಅದನ್ನು ಅವಾಯ್ಡ್ ಮಾಡೋದು ಮುಖ್ಯ. ಅಂದರೆ ಮಸಲ್ ಸಪೋರ್ಟಿವ್ ಆಗಿ, ಅಂದರೆ ಮಸಲ್ ಸ್ಟ್ರೆಂಥಿಂಗ್ ಮಾಡಿದ್ರೆ ಅದು ಸರಿ ಹೋಗ್ಬೋದಾ? ಸೊ ಡೆಫಿನೆಟ್ಲಿ ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಮಂಡಿ ಸವಿತ ಆಗೋ ತುಂಬ ದೊಡ್ಡ ಕಾರಣ ಮಸಲ್ ವೀಕ್ನೆಸ್. ಡೆಫಿನೆಟ್ಲಿ ಅದು ಏಜ್ ಆಗ್ತಾನೂ ಅದೇ ಒಂದು ದೊಡ್ಡ ಕಾರಣ. ಸೊ ನೀವು ಹೇಳ್ದಂಗೆ ಮಸಲ್ ಸ್ಟ್ರೆಂಥನ್ ಮಾಡಿಕೊಂಡ್ರೆ ಇನ್ ದ ರೈಟ್ ವೇ, ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡ್ರೆ ಡ್ಯಾಮೇಜ್ ಆಗಿರೋದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ, ಬಟ್ ಬಯೋಮೆಕ್ಯಾನಿಕ್ಸ್ ಅಂತೀವಿ. ಸೊ ನಿಮ್ಮದು ಮಂಡಿ ಮೇಲೆ ಪ್ರೆಷರ್ ಬೀಳ್ತಾ ಇರೋದು, ನೀವು ಓಡಾಡೋ ರೀತಿ, ಅದೆಲ್ಲ ಚೇಂಜಸ್ ಮಾಡಿ ಡೆಫಿನೆಟ್ಲಿ ತುಂಬ ಇಂಪ್ರೂವ್ಮೆಂಟ್ ಅಂತೂ ಮಾಡ್ಕೋಬೋದು ಬೈ ಸ್ಟ್ರೆಂಥನಿಂಗ್ ದ ಲೆಗ್ಸ್. ಬಟ್ ಮಾಡೋದನ್ನು ಅಂಡರ್ ಪ್ರಾಪರ್ ಗೈಡೆನ್ಸ್ ಗೊತ್ತಿರೋರ ಹತ್ರ ಮಾಡಿಸ್ಕೋಬೇಕು. ಸೈಂಟಿಫಿಕ್ ನಾಲೆಡ್ಜ್ ಇರೋರಿಗೆ, ಅದ್ರ ಬಗ್ಗೆ ಚೆನ್ನಾಗಿರೋ ನಾಲೆಡ್ಜ್ ಇರೋರ ಹತ್ರ ನೀವು ಟ್ರೈನಿಂಗ್ ತೊಗೋಬೇಕು. ಬಟ್ ಅದು ಚೆನ್ನಾಗಿ ಮಾಡಿಸಿದ್ರೆ ಡೆಫಿನೆಟ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಡೈಲಿ ವಾಕ್ ಮಾಡೋರು, ಮತ್ತೆ ಕ್ಲೈಂಬಿಂಗ್ ಮಾಡೋರು, ಮತ್ತೆ ಮೌಂಟೇನ್ ಕ್ಲೈಂಬ್ ಮಾಡೋರು ಆಗಲಿ, ಸ್ಟೇರ್ಸ್ ಕ್ಲೈಂಬ್ ಮಾಡೋರಿಗೆ ನೀ ಪೈನು ಯಾಕೆ ಜಾಸ್ತಿ ಇರುತ್ತೆ? ಸೊ ನೀ ಪೇನ್ ಡೈಲಿ ವಾಕ್ ಮಾಡೋರು, ಡೈಲಿ ಕ್ಲೈಂಬ್ ಮಾಡೋರಿಗೆ ಎಲ್ಲರಿಗೂ ಇರತ್ತೆ ಅಂತ ಹೇಳಕ್ ಬರಲ್ಲ. ಅವ್ರು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ, ಅವ್ರು ಮಾಡೋ ಟೈಮಲ್ಲಿ ಅವ್ರ ಮಂಡಿ ಕಂಡೀಷನ್ ಹೆಂಗಿತ್ತು, ಅವ್ರು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅದು ಮುಖ್ಯ. ಫಾರ್ ಎಕ್ಸಾಂಪಲ್ ಮೆಟ್ಲು ಹತ್ತೋದು ಇಳಿಯೋದು ಮೊದಲೇ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರು ಯಾವ ಥರ ಹತ್ತಬೇಕು, ಯಾವ ಥರ ಇಳಿಬೇಕು ಮೆಟ್ಲನ್ನ. ಸೊ ಹತ್ತಬೇಕಾದ್ರೆ ಅವ್ರಿಗೆ ಮಂಡಿ ಯಾವ್ದು ನೋವಿದೆಯೋ ಫಸ್ಟು ಅದನ್ನು ಆ ಕಾಲನ್ನ ಮುಂದೆ ಇಡಬೇಕು, ಆ ಮೆಟ್ಲ್ ಮೇಲೆ ಇಡಬೇಕು. ಅದಾದಮೇಲೆ ನಾರ್ಮಲ್ ನೋವು ಇಲ್ದಿರೋ ಕಾಲನ್ನ ಇಡಬೇಕು. ಇಳಿಬೇಕಾದ್ರೆ ಅದರದ್ದು ಉಲ್ಟಾ ಆಗುತ್ತೆ. ಫಸ್ಟು ನೋವು ಇರೋ ಕಾಲನ್ನ ಕೆಳಗಿಡಬೇಕು, ಕೆಳಗಿನ ಮೆಟ್ಲು ಯೂಸ್ ಮಾಡಬೇಕು. ಅದಾದಮೇಲೆ ನೋವು ಇಲ್ದಿರೋದನ್ನ ಕಾಲನ್ನ ಉಪಯೋಗಿಸ್ಬೇಕು. ಸೊ ಈ ಥರ ಆ ಮೆಥಡ್ಡು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹ್ಯಾಂಡ್ ರೈಲ್ಸ್ ಯೂಸ್ ಮಾಡೋದು ಎಕ್ಸ್ಟ್ರಾ ಸಪೋರ್ಟ್ಗೆ ಕ್ಲೈಮ್ ಮಾಡ್ಬೇಕಾದ್ರೆ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ವಾಕಿಂಗ್ ಮಾಡೋದು, ಸೊ ವಾಕಿಂಗ್ ಮಾಡೋದು ಅವ್ರ ಕಂಡೀಷನ್ ಪ್ರಕಾರ, ಅವ್ರ ಕರೆಂಟ್ ಮಸಲ್ ನೀ ಕಂಡೀಷನ್ ಅದ್ರ ಪ್ರಕಾರ ಅವ್ರು ಓಡಾಡಬೇಕು. ಸುಮ್ಮನೆ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂದ್ಬಿಟ್ಟು ಮಂಡಿ ಸವಿತಾ ಇದ್ದಾಗ ಕಿಲೋಮೀಟರ್ ಗಟ್ಟಲೆ ಓಡಾಡ್ಬಿಟ್ರೆ ಡೆಫಿನೆಟ್ಲಿ ಮಸಲ್ ಫೆಟೀಗ್ ಆಗುತ್ತೆ. ಈಗ ಇರುತ್ತಲ್ಲ ಸರ್, ಈಗ ನಾನು ಸಣ್ಣ ಆಗಬೇಕು ಅಂತ ಇರುತ್ತೆ, ಈಗ ಜಿಮ್ಮಿಗೆ ಹೋಗಲ್ಲ ಒಬ್ಬೊಬ್ರು, ನೀ ಪೇನ್ ಇದೆ ವಾಕ್ ಮಾಡ್ಕೊಂಡು ಸಣ್ಣ ಆಗ್ಬಿಡೋಣ ಅಂತ. ಅದು ಎಷ್ಟು ರಾಂಗ್ ಕಾನ್ಸೆಪ್ಟ್ ಅದು. ಸೊ ಅದನ್ನು ನಿಧಾನಕ್ಕೆ ತೊಗೊಂಡು ಹೋಗಬೇಕು. ಒಂದೇ ಸತಿ ನೋವು ಆಗ್ಬಿಡೋಷ್ಟು ಓಡಾಡ್ಬಿಡೋದಲ್ಲ. ಫಸ್ಟು ಚೆನ್ನಾಗಿ ಮಸಲ್ನ ರೆಡಿ ಮಾಡ್ಕೋಬೇಕು. ಕ್ವಾಡ್ರಿಸೆಪ್ಸ್ ಅಂತೀವಿ, ಹ್ಯಾಮ್ಸ್ಟ್ರಿಂಗ್ಸ್ ಅಂತೀವಿ, ಮಂಡಿ ಸುತ್ತಮುತ್ತ ಮುಖ್ಯವಾದ ಮಸಲ್ಸ್ನ ಫಸ್ಟು ಚೆನ್ನಾಗಿ ಎಕ್ಸಸೈಸಸ್ ಮಾಡಿ ಸ್ಟ್ರೆಂಥನ್ ಮಾಡ್ಕೋಬೇಕು ಮನೇಲೇ. ಆಮೇಲೆ ಅದರದೊಂದು ಕಾನ್ಫಿಡೆನ್ಸ್ ಬಂದಾಗ, ಸ್ವಲ್ಪ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ ಅಂದಾಗ ವಾಕಿಂಗ್ ಶುರು ಮಾಡ್ಬೋದು. ವಾಕಿಂಗ್ ಶುರು ಮಾಡೋದನ್ನು ಸೊ ಅಗೇನ್ ಅರ್ಧ ಗಂಟೆ ಅವ್ರದ್ದು ಕಂಫರ್ಟ್ ಪ್ರಕಾರ, ಆಮೇಲೆ ಬರ್ತಾ 1 ಅವರ್, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬೋದು. ಆಮೇಲೆ ಎತ್ತರ ತಗ್ಗಲ್ಲಿ ಓಡಾಡೋದು ಶುರು ಮಾಡ್ಕೋಬೋದು ಪ್ರಾಪರ್. ಈಗ ನನಗೆ ಒಬೆಸಿಟಿ ಇದ್ದೀನಿ, ನಂಗೆ ನೀ ಪೇನ್ ಇದೆ ಅಂದರೆ
ಆದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದಂತೀರಾ? ತುಂಬ ಸಫರ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗಿರೋ ಜ್ಞಾನದ ಪ್ರಕಾರ ಅವರೆಲ್ಲ ಟ್ರೈ ಮಾಡಿದ್ದಾರೆ, ಯಾವುದೂ ಉಪಯೋಗ ಆಗ್ತಿಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ, ತುಂಬ ನೋವಿದೆ, ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಬೇರೆ ಏನು ಎಂದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂತ ಅವ್ರಿಗೆ ಅವ್ರ ಮನೇಲೆಲ್ಲ ಟ್ರೈ ಮಾಡಿದ್ದಾರೆ, ಏನು ಉಪಯೋಗ ಆಗ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ಡಾಕ್ಟರ್ನ ಅವ್ರು ಮುಖ್ಯ ಆಗುತ್ತೆ. ಅವರೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದಂತೀರಾ? ಡೆಫಿನೆಟ್ಲಿ. ಸೊ ಒಂದು ಪೇಷಂಟ್ ಈ ಥರ ತೊಂದರೆ ಇದೆ ಅಂತ ಬಂದಾಗ ನಾವು ಯಾವಾಗ್ಲೂ ಟಾಪ್ ಟು ಬಾಟಮ್ ನೋಡ್ತೀವಿ. ಬರೀ ಮಂಡಿ ನೋವು ಇದೆ ಅಂದಿದ ತಕ್ಷಣ ಬರೀ ಮಂಡಿ ಏನು ಅಂತ ನೋಡಲ್ಲ. ಅವ್ರದ್ದು ಏನು ಕೆಲಸ, ಅವ್ರ ವಯಸ್ಸೆಷ್ಟು, ಕೆಲಸ ಏನು, ಅವ್ರ ಡಿಮಾಂಡ್ ಎಷ್ಟಿದೆ, ಅವ್ರ ದಿನ ಅವ್ರು ನಡ್ಸ್ಕೊಂಡು ಹೋಗೋಕ್ಕೆ ಅವ್ರ ಎವ್ರಿಡೇ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಯಾವ ಥರ ಕೆಲಸ ಇರುತ್ತೆ, ಅದೆಲ್ಲ ನಾವು ಅವ್ರಿಗೆ ಪ್ರಶ್ನೆಗಳು ಕೇಳಿ ನಮಗೆ ಅವ್ರು ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅದನ್ನು ನಮಗೊಂದು ತಲೆಯಲ್ಲಿ ನಮಗೊಂದು ಗೊತ್ತಾದಾಗ ನಾವು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡೋದು. ಮಾತ್ರೆ ಅಂತ ಅಷ್ಟೇ ಅಲ್ಲ, ಅದೆಲ್ಲ ತುಂಬ ಟೆಂಪರರಿ. ಸೊ ಟಾಪ್ ಟು ಬಾಟಮ್ ಅವ್ರಿಗೆ ಯಾವ ಥರ ಕಂಡೀಷನ್, ಏನಕ್ಕೆ ಅವ್ರಿಗೆ ಈ ಥರ ತೊಂದರೆ ಆಗ್ತಿದೆ ಆ್ಯಂಡ್ ಏನು ಮಾಡಿದ್ರೆ ಅದು ಸರಿಯಾಗುತ್ತೆ, ಅದನ್ನು ನಾವು ಯೋಚನೆ ಮಾಡಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ರೆಕಮೆಂಡೇಶನ್ ಕೊಡೋದು. ಸೊ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಈಗ ನಮಗೆ ಪೇಯ್ನ್, ಈಗ ನೀವು ಮಂಡಿ ನೋವು ಬರ್ತಿದೆ ಅಂತ ಪೇಯ್ನ್ ಕಿಲ್ಲರ್ಸ್ ತೊಗೊತಾರೆ ಅಂದ್ಕೊಳ್ಳಿ, ಅದು ವರ್ಕ್ ಆಗಲ್ಲ ಅಂತೀರಾ? ವರ್ಕ್ ಆಗುತ್ತೆ, ಬಟ್ ಆಗಿರೋ ತೊಂದರೆನ ರಿವರ್ಸ್ ಮಾಡಲ್ಲ. ಅದು ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರೋದು ರಿವರ್ಸ್ ಮಾಡೋಂಥ ಯಾವುದು ಡ್ರಗ್ ಸದ್ಯಕ್ಕೆ ಬಂದಿಲ್ಲ. ಸೊ ಇಟ್ ವಿಲ್ ನಾಟ್ ಅಡ್ರೆಸ್ ದ ಪ್ರಾಬ್ಲಮ್, ಇಟ್ ಈಸ್ ಅ ಟೆಂಪ್ರರಿ ಸೊಲ್ಯೂಷನ್. ಪೇಯ್ನ್ ಕಮ್ಮಿ ಮಾಡುತ್ತೆ ಅಷ್ಟೇ. ಅದು ಏನಕ್ಕೆ ಆಗ್ತಿದೆ, ಸೊ ನಾನು ಹೇಳ್ದಂಗೆ ಮೂಳೆ ವೀಕ್ ಆಗಿದ್ರೆ ಕ್ಯಾಲ್ಶಿಯಂ, ವಿಟಮಿನ್ ಡಿ ತೊಗೋಬೇಕು, ಮಸಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಗಟ್ಟಿ ಮಾಡ್ಕೋಬೇಕು. ಸೊ ಅದು ಸೋರ್ಸ್ನ ಅಡ್ರೆಸ್ ಮಾಡ್ದಂಗೆ ಏನಕ್ಕೆ ಆಗ್ತಿದೆ ಆ ತೊಂದರೆನ ನೋಡಿಕೊಂಡು ನಾವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು. ಮಂಡಿ ಏಟು ಬಿದ್ದು ಸೊಟ್ಟಕ್ಕೆ ಕೂತಿದೆ, ಅದರಿಂದ ಸವಿತಾನ, ಸೊ ಅದೆಲ್ಲ ಅದ್ರ ಪ್ರಕಾರ ಸರ್ಜರಿ ಮಾಡಬೇಕಾ, ಸೊ ಏನರಿಂದ ಆಗ್ತಿದೆ ಅಂತ ನಾವೊಂದು ಡಯಾಗ್ನೋಸಿಸ್ಗೆ ಬರಬೇಕು, ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕು. ಪೇನ್ ಕಿಲ್ಲರ್ ತುಂಬ ಟೆಂಪರರಿ, ಅದು ತೊಗೊಳ್ಬೇಕಾದ್ರೆ ನೋವಿರಲ್ಲ, ತೊಗೊಂಡಿದ್ದು ನಿಲ್ಸಿದ ತಕ್ಷಣ ನೋವು ಬರೋಕ್ಕೆ ಶುರು ಆಗುತ್ತೆ. ಸೊ ಡೆಫಿನೆಟ್ಲಿ ಅದಕ್ಕೆ ಡಾಕ್ಟರ್ ಹತ್ರ ಬಂದರೆ ಅವ್ರು ಇದೆಲ್ಲ ಅಸೆಸ್ ಮಾಡಿ ಏನರಿಂದ ಆಗ್ತಿದೆ ಅಂತ ನೋಡಿದ್ರೆ ಅದ್ರ ಪ್ರಕಾರ ಪ್ರಾಪರ್ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಈಗ ವರ್ಕೌಟ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಇಲ್ಲಾಂದರೆ ಕುತ್ಕೊಂಡು ಎದ್ದೇಳ್ತಾರೆ ಅನ್ಕೊಳ್ಳಿ, ಅವಾಗೆಲ್ಲ ನೀಯಲ್ಲಿ ಸೌಂಡ್ ಬರುತ್ತೆ, ಕ್ರ್ಯಾಕ್ ಸೌಂಡ್ ಬರುತ್ತೆ. ಅದು ಯಾಕೆ ಬರುತ್ತೆ? ಸೊ ಅದಕ್ಕೆ ಮಲ್ಟಿಪಲ್ ಕಾಸಸ್ ಇದೆ, ಬಟ್ ಅದು ಆ್ಯಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಪೇಯ್ನ್ಫುಲ್, ಅದ್ರ ಬಗ್ಗೆ ಯೋಚನೆ ಮಾಡೋದು ಏನು ತೊಂದರೆ ಇಲ್ಲ. ಅದು ಆ ಸೌಂಡ್ ಜೊತೆ ನೋವು ಇದ್ದರೆ, ಆ ಸೌಂಡ್ ಜೊತೆ ಕಾಲು ಹಿಡ್ಕೊಂಡ್ಬಿಟ್ರೆ, ಅಲ್ಲಾಡ್ಸೋಕ್ಕಾಗ್ತಿಲ್ಲ ಅಂದರೆ ಒಂದೊಂದ್ಸತಿ ಲಾಕಿಂಗ್ ಆಫ್ ನೀ ಅಂತೀವಿ. ಮೆನಿಸ್ಕಸ್ ಟೇರ್ ಆಗಿಬಿಟ್ಟು ಅದು ಎರಡು ಮೂಳೆ ಮಧ್ಯ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಕಾಲನ್ನ ಇನ್ನು ನೇರ ಮಾಡೋಕ್ಕಾಗಲ್ಲ, ಲಾಕ್ ಆಗಿಬಿಡುತ್ತೆ. ಆ ಥರ ಆ ಶಬ್ದ ಬಂದು ಆ ಥರ ನೋವು ಇದ್ದರೆ ಅವಾಗ ಸ್ವಲ್ಪ ಗಮನ ಇಟ್ಕೋಬೇಕಾಗತ್ತೆ. ರುಟೀನಾಗಿ ವಿತೌಟ್ ಪೇಯ್ನ್ ಆ ಥರ ಏನಿಲ್ಲ, ಆ ಥರ ಯಾವ ಮೂಳೆ ಅಂದರೆ ಏನು ಜರುಗ್ತಾ ಇಲ್ಲ, ಆ ಥರ ಏನು ತೊಂದರೆ ಇಲ್ಲ ಅಂದರೆ ಬರೀ ಶಬ್ದ ಅನ್ನೋದನ್ನು ನೀವು ತಲೆ ಕೆಡಿಸ್ಕೊಳ್ಳೋದು. ಮತ್ತೆ ನೀ ಕ್ಯಾಪ್ ಲಾಕ್ ಆದರೆ ಅಂತ ಅದು ಹೆಂಗೆ ಲಾಕ್ ಆಗುತ್ತೆ? ಸೊ ಮೆನಿಸ್ಕಸ್ ಯೂಶಲಿ ಲಾಕಿಂಗ್ ಆಫ್ ನೀ ಅಂದಾಗ ಮೆನಿಸ್ಕಸ್ ಇಂಜುರಿ ಇದ್ದರೆ ಮಂಡಿ ಮಧ್ಯ ಎರಡು ಮೂಳೆಗಳ ಮಧ್ಯೆ ಮೆನಿಸ್ಕಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದು ಹರಿದೋಗಿ ಒಂದು ಸರ್ಟನ್ ಪೊಸಿಷನಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ ಈ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಮಧ್ಯ. ಸೊ ಅವಾಗ ಅದು ಲಾಕ್ ಆಗಿಬಿಡತ್ತೆ ಮಂಡಿ, ಅದನ್ನು ಫುಲ್ ಡ್ಯಾಮೇಜ್ ಅಂತನಾ? ಮೆನಿಸ್ಕಸ್ ಡ್ಯಾಮೇಜ್ ಆಗಿರುತ್ತೆ. ಕಾರ್ಟಿಲೇಜ್ದಾಗಿರುತ್ತೋ ಇಲ್ವೋ ಹೇಳೋಕ್ಕಲ್ಲ, ಬಟ್ ಈ ಸರ್ಟನ್ ಕಂಡೀಷನಲ್ಲಿ ಮೆನಿಸ್ಕಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅದು ಆ ಥರ ಲಾಕಿಂಗ್ ಅಂತ ಒಂದು ಕಂಡೀಷನ್ ಪ್ರೆಸೆಂಟ್ ಆಗುತ್ತೆ. ಈಗ ಯಾಕೆ ಎಂಗೇಜಲ್ಲೇ ನೀ ಪೇಯ್ನ್ ಅಂತ ಸಫರ್ ಪಡ್ತಿದ್ದಾರೆ ಎಲ್ಲರೂ? ತುಂಬ ಜನ ಕೇಳಿದ್ದೀನಿ. ಒಂದು 10 ಪೀಪಲಲ್ಲಿ 2 ಪೀಪಲ್ಗೆ ನೀ ಪೇಯ್ನ್ ಇದೆ. ಓಕೆ, ಸೊ ಅದೇ ಯಾಕೆ ಅಂತಂದರೆ ನಾವು ಸ್ವಲ್ಪ ಸೆಡೆಂಟ್ರಿ ಲೈಫ್ ಜಾಸ್ತಿ ಆಗ್ತಾ ಅವ್ರ ಸಡನ್ನಾಗಿ ಯಾವ್ದಾರು ಸ್ಪೋರ್ಟ್ಸ್ ಆಡೋಕ್ಕೆ ಹೋದರೆ ಆ ಸಡನ್ ಎಕ್ಸ್ಟ್ರಾ ಎಫರ್ಟ್ ನೀ ಪೇಸ್ಕೊಳ್ಳೋದಾಗತ್ತೆ. ಅಲಾಂಗ್ ವಿತ್ ದಟ್ ಸಮ್ ಗ್ರೋತ್ ಪೇನ್ ಅಂತಲೂ ಅಂತೀವಿ, ಅದೂ ಸಣ್ಣವರಲ್ಲಿರತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದೇನಿರಲ್ಲ, ಅದೂ ಕಾಸಸ್ ಏನಿರುತ್ತೆ. ಬಟ್ ಅಗೇನ್ ಆ್ಯಸ್ ಲಾಂಗ್ ಆಸ್ ಸ್ವಲ್ಪ ದಿನ ಇರುತ್ತೆ, ಅದ್ರ ಪಾಡಿಗೆ ಅದು ಸೆಟ್ಲ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದೇನಿರಲ್ಲ. ಚೆನ್ನಾಗಿ ತಿಂದು ಎಕ್ಸಸೈಸ್ ಮಾಡಿಕೊಂಡು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಅಂತ ದೊಡ್ಡ ಯೋಚನೆ ಮಾಡುವಂಥ ತೊಂದರೆ ಏನಿಲ್ಲ ಯಂಗ್ ಏಜ್ ಅವ್ರು. ನೀ ಪೇಯ್ನು ಪ್ರಿವೆನ್ಷನ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡಬೇಕು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಟೂಲ್ ಫಾರ್ ನೀ ಪೇನ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ಬೋದು. ಫಾರ್ ಮೋಸ್ಟ್ ಆಫ್ ದ ಕಾಂಪ್ಲಿಕೇಶನ್ಸ್, ವಯಸ್ಸಾದಾಗ ತುಂಬ ತೊಂದರೆಗಳು ಬರುವಂಥ ತೊಂದರೆಗಳು ಎಲ್ಲದಕ್ಕೂ ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಡೆಫಿನೆಟ್ಲಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋರು ಅದನ್ನು ಪ್ರಿವೆಂಟ್ ಮಾಡೋದು ಸಾಧ್ಯತೆಗಳು ತುಂಬ ಜಾಸ್ತಿ. ಬಿಕಾಸ್ ನೀವು ಮಸಲ್ಸ್
ವಯಸ್ಸಾಗ್ತಾ ಸಾರ್ಕೋಪೀನಿಯಾ ಅಂತೀವಿ. ಅಂದರೆ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಬರೋಕ್ಕೆ ಶುರು ಆಗುತ್ತೆ. ಅಗೇನ್ ಇಷ್ಟು ಜನ ನಾನು ಹೇಳ್ದಂಗೆ ಮೆನೋಪಾಸ್ ಇಂದ ಇಷ್ಟು ಜನ ಕಮ್ಮಿ ಆದಾಗ ಮಸಲ್ ವೀಕ್ನೆಸ್ಸು, ಬೋನ್ ವೀಕ್ನೆಸ್ ಎಲ್ಲ ಶುರು ಆಗುತ್ತೆ. ಮತ್ತು ಲಾ ಇನ್ಯಾಡಿಕ್ವೇಟ್ ಪ್ರೋಟೀನ್ ಇಂಟೇಕ್. ಪ್ರೋಟೀನ್ ಇಂಡಿಯನ್ ಪಾಪ್ಯುಲೇಷನಲ್ಲಿ most of the population is not consuming enough protein. Recommended is 1.5 grams per kg body weight is a daily recommended protein intake. And ತುಂಬ ಜನ ಇಂಡಿಯಾಲಿ ಅದನ್ನು ಮುಟ್ಟೋಷ್ಟು ತಿಂತಾ ಇಲ್ಲ, ಪ್ರೋಟೀನ್ ಇಂಟೇಕ್ ಇಲ್ಲ. ಅಗೇನ್ ದಟ್ ವಿಲ್ ಕಾಸ್ ಮಸಲ್ ವೀಕ್ನೆಸ್ ಆ್ಯಂಡ್ ದೆನ್ ನೀ ಆಸ್ಟಿಯೋಆರ್ಥ್ರೈಟಿಸ್, ಮಸಲ್ ಇಂಬ್ಯಾಲೆನ್ಸಿಂದ. ಸೊ ಆಲ್ ದೀಸ್ ಇದನ್ನೆಲ್ಲ ತೊಗೊಂಡು ಮಸಲ್ ಸ್ಟ್ರೆಂತ್ನಿಂಗ್, ಮಸಲ್ ಬಿಲ್ಡಿಂಗ್ ಯಾವ ಏಜ್ ಆದರೂ ಪರವಾಗಿಲ್ಲ, ಆ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ. ರೈಟ್ ಗೈಡೆನ್ಸ್ ಗೊತ್ತಿರೋರ ಹತ್ರ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಡಿಸಿಪ್ಲಿನ್ಡ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಪ್ರಿವೆನ್ಷನ್ ತುಂಬ ನೋವು, ತುಂಬ ತೊಂದರೆಗಳನ್ನ ಪ್ರಿವೆಂಟ್ ಮಾಡ್ಕೋಬೋದು. ದಟ್ ಈಸ್ ಒನ್ ಆಫ್ ದ ವೇಸ್, ಮೋಸ್ಟ್ ಇಂಪಾರ್ಟೆಂಟ್ ವೇಸ್. ನೀ ಜಾಯಿಂಟ್ನ ಲೈಕ್ ಸ್ಟ್ರಾಂಗ್ ಮಾಡಲಿಕ್ಕೆ ಒಂದು ಒಂದು ಎಕ್ಸಸೈಸ್ ಅಂತ ಅಂದರೆ ಯಾವ ಎಕ್ಸಸೈಸ್ನ ಸಜೆಸ್ಟ್ ಮಾಡ್ತೀರಾ? ಸೊ ಫಸ್ಟು ಒಂದು ಸುಲಭವಾದ ವ್ಯಾಯಾಮದಿಂದ ಫಸ್ಟ್ ಹೇಳ್ಕೊಡ್ತೀನಿ. ನಾವು ಯಾವಾಗಲೂ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಅಂತ ಮಲ್ಕೊಂಡು ಒಂದು ಟವಲ್ ಏನಾರು ಸುತ್ತಬಿಟ್ಟು ಮಂಡಿ ಕೆಳಗೆ ಇಟ್ಕೊಂಡು ಅದನ್ನು ಗಟ್ಟಿ ಒತ್ತೋದು, 10 ಸೆಕೆಂಡ್ ಒತ್ತೋದು, ಆಮೇಲೆ ಲೂಸ್ ಬಿಡೋದು, ಕಾಲು ಅದ್ರಲ್ಲಿ ನೇರ ಮಾಡ್ಕೊಂಡು ಮಾಡಬೇಕು. ಮತ್ತು ಕೂತ್ಕೊಂಡು ಕಾಲು ನೇರ ಮಾಡಿ 10 ಸೆಕೆಂಡ್ ಇಟ್ಕೊಳ್ಳೋದು, ಲೂಸ್ ಬಿಡೋದು. ಮತ್ತು ಕೂತ್ಕೊಂಡಿರೋ ಸೀಟಿಂದನೇ ಕೂತ್ಕೊಳ್ಳೋದು, ಎದ್ದೇಳೋದು, ಆಮೇಲೆ ಕೂತ್ಕೊಳ್ಳೋದು, ಎದ್ದೇಳೋದು, ಅದೆಲ್ಲ. ಸೊ ಬರ್ತಾ ಬರ್ತಾ ಅವ್ರಿಗೆಲ್ಲ ಮಸಲ್ ಅವ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿದೆ ಅಂದಮೇಲೆ, ಸ್ಟ್ರೆಂಥಿಂಗ್ ಆಗ್ತಿದೆ ಅಂತ ಅವ್ರಿಗೆ ಅನಿಸಿದಾಗ ಸ್ಕ್ವಾಟ್ಸ್, ಆಮೇಲೆ ವೆಯ್ಟೆಡ್ ಸ್ಕ್ವಾಟ್ಸ್, ಆ ಥರ ನಿಧಾನಕ್ಕೆ ನಾವು ಪ್ರೋಗ್ರೆಸ್ ಮಾಡ್ಕೋಬೋದು ಎಕ್ಸಸೈಸಸ್ನ. ಸೊ ಆಮೇಲೆ ಬರೀ ಮಂಡಿ ಅಷ್ಟೇ ಅಲ್ಲ, ಸೊ ಬಯೋಮೆಕ್ಯಾನಿಕ್ಸ್ ಅಂತೀವಿ. ಸೊ ಹಿಪ್ ಎಕ್ಸಸೈಸಸ್ಸೂ ಒಟ್ಟಿಗೆ ಮಾಡಬೇಕಾಗತ್ತೆ. ಕೋರ್, ಸ್ಟೊಮಕ್, ಹೊಟ್ಟೆ ಎಕ್ಸಸೈಸಸ್ಸೂ ಮಾಡ್ದೆ ನಿಮ್ದು ಇಡೀ ಬಾಡಿದು ಬಯೋಮೆಕ್ಯಾನಿಕ್ಸು ಕರೆಕ್ಟ್ ಆಗುತ್ತೆ. ಸೊ ತುಂಬ ಸ್ಟ್ರೆಸ್, ಜಾಯಿಂಟ್ ಮೇಲೆ ಸ್ಟ್ರೆಸ್ ಬೀಳೋದು ಕಮ್ಮಿ ಆಗುತ್ತೆ. ಸೊ ಸೊಂಟದೂ ಕಾನ್ಸಂಟ್ರೇಟ್ ಮಾಡಬೇಕು, ಕೋರ್ದೂ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಅದು ವೀಕ್ ಇತ್ತು ಅಂದ್ರೆ ನೀ ಪೇನ್ ಬರುತ್ತೆ ಅಂತ ಹೇಳಿದ್ರಿ ಆಗ್ಲೇ. ಯಾಕೆ ಅಂದ್ರೆ ಲೋವರ್ ಬ್ಯಾಕು ಸ್ಟ್ರೆಂಥನಿಂಗ್ ಇಲ್ಲ ಅಂತಂದ್ರು ನೀ ಪೇನ್ ಬರುತ್ತೆ ಅಂತಂದ್ರಿ. ಆದರೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದು ಯಾವ ಥರ ಮಾಡುತ್ತೆ? ನೀಗೂ ಮತ್ತೆ ಬ್ಯಾಕಿಗೆ ಏನು ಸಂಬಂಧ? ಸೊ ನಾವು ಇಡೀ ಬಾಡಿ ಒಂದು ಚೈನ್ ಥರ, ಒಂದು ಲಿಂಕ್ ಎಲ್ಲರೂ ಮಿಸ್ ಆದ್ರೂ ಇನ್ನೊಂದು ಕಡೆ ಬೇರೆ ಥರ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ದು ಹಿಪ್ಪು, ಈ ಸೊಂಟದ್ದು ವೀಕ್ನೆಸ್ ಇದೆ ಅಂತಂದರೆ ಸ್ಟ್ರೆಸ್ ಎಲ್ಲ ಮಂಡಿ ಮೇಲೆ ಬೀಳೋ ಚಾನ್ಸಸ್ ಜಾಸ್ತಿ. ಬಿಕಾಸ್ ವೆಯ್ಟ್ ಇಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಅಬೌವ್ ಡೌನ್, ಸೆಂಟರ್ ಆಫ್ ಗ್ರಾವಿಟಿ ಅಂತೀವಲ್ಲ. ಸೊ ಆ ಸೆಂಟರ್ ಆಫ್ ಗ್ರಾವಿಟಿನೂ ಶಿಫ್ಟ್ ಆಗುತ್ತೆ ನಿಮ್ದು ಇದ್ರ ಪ್ರಕಾರ. ಸೊ ಮಂಡಿ ಮೇಲೆ ಸ್ಟ್ರೆಸ್ ಎಲ್ಲ ಬೀಳೋದು ಜಾಸ್ತಿ ಆಗುತ್ತೆ. ವ್ಯಾರಸ್ ವ್ಯಾಲ್ಗಸ್ ನೀ ಅಂತೆಲ್ಲ ಅಂತೀವಿ, ಮಂಡಿ ಸೊಟ್ಟಾಗಕ್ಕೆ ಶುರು ಆಗುತ್ತೆ. ಸೊ ಕೋರ್ ಅಷ್ಟೇ ಅಲ್ಲ, ಫುಟ್ಟಲ್ಲೂ. ಸೊ ನಿಮ್ಮ ಉಲ್ಟಾ ಕೆಳಗಡೆಯಿಂದ ನೋಡಿದ್ರು ಸೊ ಫ್ಲಾಟ್ ಫೀಟ್ ಅಂತೀವಲ್ಲ, ಹೌದು, ಅದಿರೋರ್ಗು ಕಾಲ್ ಬರ್ತಾ ಬರ್ತಾ ಹ್ಯಾಲೆಕ್ಸ್ ವ್ಯಾಲ್ಗಸ್ ಅಂತ ಒಂದು ಕಂಡೀಷನ್ ಇದೆ. ಅದು ದೊಡ್ಡ ಗ್ರೇಟ್ ಟೋ ಅಂತೀವಲ್ಲ, ಅದೂ ಸೊಟ್ಟಾಗಕ್ಕೆ ಶುರು ಆಗುತ್ತೆ. ಅದ್ರ ಜೊತೆ ಕಾಂಪನ್ಸೇಟ್ ಆಗೋಕ್ಕೆ ಮಂಡಿನೂ ಅದರ ಪ್ರಕಾರ ಸೊಟ್ಟಾಗಕ್ಕೆ ಶುರು ಆಗುತ್ತೆ, ಸ್ಟ್ರೆಸ್ಗಳು ಜಾಸ್ತಿ ಬೀಳುತ್ತೆ. ಸೇಮ್ ಆ ಥರ ಮೇಲೆ ಬರ್ತಾ ಸೊಂಟಕ್ಕೂ ಆ ಥರ. ಸೊ ಇಟ್ ಈಸ್ ಒನ್ ಕಂಟಿನ್ಯೂಸ್ ಸ್ಟ್ರಕ್ಚರ್ ಬಾಡಿ. ಸೊ ಒಂದು ಕಡೆ ಒಂದೇನಾದ್ರು ಜಾಸ್ತಿ ತೊಂದರೆ ಆದರೆ ಈ ಥರ ಚೈನ್ ರಿಯಾಕ್ಷನ್ ಥರ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಟಾಪ್ ಟು ಬಾಟಮ್ ಯಾವಾಗಲೂ ಐಡಿಯಲ್ ಆಗಿ ಇಟ್ಕೊಂಡಷ್ಟು ಅಂದ್ರೆ ಓವರ್ ಆಲ್ ಸ್ಟ್ರೆಂಥಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಾ? ಹೌದು. ಅವಾಗ ನೀ ಮೇಲೆ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಇದಕ್ಕಿಂತ ಈ ಥರ ಟಾಪ್ ಟು ಬಾಟಮ್ ಕಾನ್ಸಂಟ್ರೇಟ್ ಮಾಡೋದು ಬೆಸ್ಟ್ ಹಾಲಿಸ್ಟಿಕ್ ಅಪ್ರೋಚ್. ಈಗ ಶೂಸ್ಗಳನ್ನ ವೇರ್ ಮಾಡ್ತೀವಿ. ಈಗ ಹೇಳಿದ್ರಿ ಫ್ಲಾಟ್ ಫುಟ್ ಅಂತ. ಈಗ ನಂದೇ ಫ್ಲಾಟ್ ಫುಟ್, ಸ್ವಲ್ಪ ಜನಕ್ಕೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಫುಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಅವರು ಶೂಸ್ಗಳಾಗಲಿ ಮತ್ತು ಅವ್ರ ಫುಟ್ವೇರ್ಸ್ಗಳಾಗಲಿ ಅದರಿಂದನೂ ನೀವೇನು ಬರ್ಬೋದಾ? ಹಾಂ, ಡೆಫಿನೆಟ್ಲಿ. ಸೊ ಫ್ಲಾಟ್ ಫುಟ್ ಇರೋರಿಗೆ ನೀವು ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಓಡಾಡಿದ್ರು, ಬೇರೆ ಮಸಲ್ಸ್ ಸ್ಟ್ರೆಂಥನ್ ಮಾಡ್ಕೊಂಡ್ರು, ಆ ಫ್ಲಾಟ್ ಫುಟ್ ಅಡ್ರೆಸ್ ಆಗಿಲ್ಲ ಅಂದರೆ ಅವ್ರಿಗೆ ಫುಟ್ ಪೇನ್, ನೀ ಪೇನ್ ಇರೋ ಚಾನ್ಸಸ್ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ದ ಲೈಕ್ ಐ ಸೆಡ್ ಆಲ್ಟರ್ಡ್ ಬಯೋಮೆಕ್ಯಾನಿಕ್ಸ್. ಒಂದು ಮೀಡಿಯಲ್ ಆರ್ಚ್ ಸಪೋರ್ಟ್ ಅವರೊಂದು ಹಾಕ್ಸ್ಕೊಂಡ್ರೆ ಇಡೀ ಚೇಂಜಸ್ ಎಲ್ಲ ನಿಧಾನಕ್ಕೆ ಸರಿ ಆಗ್ತಾ ಬರೋಕ್ಕೆ ಶುರು ಆಗುತ್ತೆ, ಪೇನ್ ಡಿಸಪಿಯರ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ ಫುಟ್ವೇರ್ ಯು ಯೂಸ್ ಫಾರ್ ನಿಮ್ಮ ಕಂಡೀಷನ್ಗೆ ಅದ್ರ ಪ್ರಕಾರ. ಅಂದರೆ ಈಗ ನಾವು ನಮ್ಮದು ಫ್ಲಾಟ್ ಫುಟ್ ಅಂದ್ಕೊಡಿ. ಫ್ಲಾಟ್ ಫುಟ್ ಇರೋರ್ದು ನಮ್ಮದು ಸೋಲ್ ಕೂಡ ಫ್ಲಾಟ್ ಇದ್ರೇ ಓಕೆನಾ, ಇಲ್ಲ ಗ್ಯಾಪ್ ಇರಬೇಕಾ? ಇಲ್ಲ. ಸೊ ಫ್ಲಾಟ್ ಫುಟ್ ಇರೋರಿಗೆ ಮೀಡಿಯಲ್ ಆರ್ಚ್ ಸಪೋರ್ಟ್ ಅಂತ ಹೇಳ್ತೀವಿ. ಸೊ ಫ್ಲೆಕ್ಸಿಬಲ್ ಫ್ಲಾಟ್ ಫುಟ್, ಸೊ ಅದರಲ್ಲೂ 2 ಟೈಪ್ ಇದೆ, ಫ್ಲೆಕ್ಸಿಬಲ್ಲು, ರಿಜಿಡ್ ಅಂತ. ರಿಜಿಡ್ ಇರೋರಿಗೆ ಅದು ಸರ್ಜಿಕಲ್ ಮಾಡಬೇಕಾಗತ್ತೆ. ಫ್ಲೆಕ್ಸಿಬಲ್ ಇರೋರಿಗೆ ಮೀಡಿಯಲ್ ಆರ್ಚ್ ಸಪೋರ್ಟು ಬೇಕೇ ಬೇಕಾಗತ್ತೆ.
ಅಂದ್ರೆ ಫ್ಲಾಟ್ ಫುಟ್ ಇರೋರ್ಗೆ ನೀ ಪೇನ್ ಜಾಸ್ತಿ. ಚಾನ್ಸಸ್ ಜಾಸ್ತಿ ಇದ್ದೇ ಇರತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಚಾನ್ಸಸ್ ಜಾಸ್ತಿ, ನೀ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇದ್ದೇ ಇರತ್ತೆ. ಅಂದ್ರೆ ನೀಯಲ್ಲಿ ಒಂದು 3 ಥರ ಟೈಪ್ ಬರುತ್ತಲ್ವಾ? ನಾರ್ಮಲ್ ನೀ, ಮತ್ತೆ ಬ್ಲೋ ನೀ ಅಂತ, ಮತ್ತೆ ಇನ್ನೊಂದ್ ಥರ ನೀ ಅಂತ ಬೋ ಬರುತ್ತೆ. ಲೆಗ್ಸ್. ಬೋ ಲೆಗ್ ಅಂತ ಬರುತ್ತೆ. ಸೊ ಆ 3 ನೀಗೂ ಏನ್ ಡಿಫ್ರೆನ್ಸಸ್ಸು? ಸೊ ವ್ಯಾಲ್ಗಸ್ ನೀ ಅಂತೀವಿ. ವ್ಯಾಲ್ಗಸ್ ನೀ ಅಂದ್ರೆ 2 ಮಂಡಿಗಳು ಆ, ಈ ಮಿಡ್ ಲೈನ್, ನಮ್ದು ಬಾಡಿ ಮಿಡ್ ಲೈನ್ಗೆ ಅದರ ಕಡೆ ಹಿಂಗ್ ಬೆಂಡ್ ಆಗಿರತ್ತೆ. ಅದು ವ್ಯಾಲ್ಗಸ್. ವ್ಯಾರಸ್ ಅಂದ್ರೆ ಅದರ ಆಪೋಸಿಟ್, 2 ಸೊಟ್ಟಕ್ಕಾಗಿ ಮಿಡ್ ಲೈನ್ಗಿಂತ ದೂರ ಬೆಂಡ್ ಆಗಿರತ್ತೆ. ಇನ್ನೊಂದು ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ರಿಕರ್ವೇಟಮ್ ಅಂತ ಇರುತ್ತೆ. ಸೊ ಮಂಡಿ ಹಿಂದೆ ಬೆಂಡ್ ಆಗೋದು, ಹಿಂದೆ ಬೆಂಡ್ ಆಗೋದು, ಇದು ಇನ್ನೊಂದು ಟೈಪ್ ಆಫ್ ಡಿಫಾರ್ಮಿಟಿ ನೀದು. ಇದೇ ಡಿಫ್ರೆನ್ಸ್ 3 ಟೈಪ್ ಆಫ್. ಅದನ್ನು ಕೂಡ ಇಂಪ್ಯಾಕ್ಟ್ ಮಾಡ್ತಾ ನೀ ಪೇನ್ ಮೇಲೆ? ಡೆಫಿನೆಟ್ಲಿ ಅದು ಅವ್ರಿಗೆ ತೊಂದರೆ ಇದ್ರೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನೀ ಬ್ರೇಸಸ್ಸು ಮತ್ತೆ ನೀ ಸಪೋರ್ಟರ್ಸು ವೇರ್ ಮಾಡೋದು ಎಷ್ಟು ಯೂಸ್ಫುಲ್ಲು? ಸೊ ಅದು ಅಗೇನ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ನೀ ಕಂಡೀಷನ್ ತುಂಬ ಕೆಟ್ಟದಾಗಿದೆ, ತುಂಬ ಸೊಟ್ಟಕ್ಕಿದೆ, ಲಿಗಮೆಂಟ್ಸ್ ನರಗಳೆಲ್ಲ ತುಂಬ ವೀಕ್ ಆಗಿಬಿಟ್ಟಿದೆ, ಇನ್ನೊಂದು ಅರೌಂಡ್ ದ ನೀ. ಅವರು ಸರ್ಜರಿಗೆ ಒಪ್ಕೊತಿಲ್ಲ, ಬೇರೆ ಟ್ರೀಟ್ಮೆಂಟ್ ಇನ್ನದೇ ಸರ್ಜರಿಗೆ ಒಪ್ಕೊತಿಲ್ಲ ಅಂಥವ್ರಿಗೆ ಸ್ವಲ್ಪ ಓಡಾಡ್ಬೇಕಾದ್ರೆ ಸಪೋರ್ಟ್ ಕೊಡೋಕ್ಕೆ ಒಂದು ಮಟ್ಟಕ್ಕೆ ಅದು ಹೆಲ್ಪ್ ಆಗುತ್ತೆ. ನೀ ಪೇಯ್ನ್ ಕಮ್ಮಿ ಮಾಡುತ್ತೆ. ಸೊ ಈ ಲಿಗಮೆಂಟ್ ಎಲ್ಲ ಲ್ಯಾಕ್ಸಿಟಿ ಇದ್ದರೆ ಮಂಡಿ ಓಡಾಡ್ಬೇಕಾದ್ರೆ ಸಡನ್ನಾಗಿ ಆ ಕಡೆ ಈ ಕಡೆ ಜರುಗದೆ ಹಂಗೆ ನೋಡ್ಕೊಳ್ಳೋದು, ಅದೆಲ್ಲ ಆ ಥರದೆಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ಅಗೇನ್ ಇಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಇಟ್ ಈಸ್ ಆಲ್ವೇಸ್ ಈ ಥರ ಜಸ್ಟ್ ಬೇರೆ ಟ್ರೀಟ್ಮೆಂಟ್ಗೆ ಏನು ಒಪ್ಕೊತಿಲ್ಲ ಆ ಥರ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡೋಕ್ಕೆ, ಪೇಯ್ನ್ ರಿಲೀಫ್ ಮಾಡೋಕ್ಕೆ ಈ ನೀ ಬ್ರೇಸಸ್ ಉಪಯೋಗಿಸೋದು ಕಾಮನ್. ಅಂದರೆ ನೀ ಯಾವಾಗ ಸರ್ಜರಿ ಮಾಡಿಸ್ಬೇಕು, ಅಂದರೆ ಯಾವಾಗ ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕು, ನಾನು ಸರ್ಜರಿ ಹೋಗಿ ಮಾಡಿಸ್ಕೊಳ್ಳೇಬೇಕು ಅನ್ಸೋ? ಸೊ ಇದೊಂದು ಪೇಯ್ನ್ ಇಸ್ ದ ಪ್ರೈಮರಿ ಇಂಡಿಕೇಟರ್ ಅಂತೀವಿ. ಅವ್ರಿಗೆ ನೋವಿನ ಪ್ರಕಾರ ಸರ್ಜರಿದು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಎಲ್ಲ ಟ್ರೀಟ್ಮೆಂಟು, ಮಾತ್ರೆಗಳು, ಲೈಫ್ ಸ್ಟೈಲ್ ಚೇಂಜಸ್ಸು, ಎಕ್ಸಸೈಸಸ್ಸು, ಮತ್ತು ಇಂಟ್ರಾಆರ್ಟಿಕ್ಯುಲರ್ ಇಂಜೆಕ್ಷನ್, ಸ್ಟೆರಾಯ್ಡ್ನ ಈ ಮಂಡಿಗೆನೆ ಕೊಡೋದು ಅದು ಇದೆ. ಚೆನ್ನಾಗಿ ಅದ್ರ ಜೊತೆಗೆ ಇಂಟ್ರಾಆರ್ಟಿಕ್ಯುಲರ್ ಹೈಲ್ಯೂರೋನಿಕ್ ಆ್ಯಸಿಡ್ ಅಂತೀವಿ. ಸೊ ನ್ಯೂಟ್ರಿಯೆಂಟ್, ಮಂಡಿ ಸವಿತಾನ ರಿವರ್ಸ್ ಮಾಡೋಕ್ಕೆ ಬೇಕಾಗಿರೋ ಉಪಯೋಗ ಆಗೋವಂಥ ಒಂದು ಕೆಮಿಕಲ್, ಅದನ್ನು ಇಂಜೆಕ್ಷನ್ ಡೈರೆಕ್ಟಾಗಿ ಕೊಡೋದಿದೆ. ಸೊ ಇವೆಲ್ಲ ಪ್ರಯತ್ನ ಪಟ್ಟು ಯಾವುದು ಉಪಯೋಗ ಆಗ್ತಿಲ್ಲ. ಅವ್ರಿಗೆ ಎಷ್ಟು ನೋವಿರತ್ತೆ ಅಂದರೆ ಓಡಾಡೋಕ್ಕಾಗ್ತಿಲ್ಲ, ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಳಕ್ಕಾಗ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಪೇಯ್ನ್ ಅವ್ರು ಅನುಭವಿಸಿದ್ದಾರೆ ಅಂದರೆ ಅವಾಗ ಡೆಫಿನೆಟ್ಲಿ ಲಾಸ್ಟ್ ರೆಸಾರ್ಟ್ ಇಸ್ ಸರ್ಜರಿ ಅಂತ ಹೇಳ್ಬೋದು. ಈಗೆಲ್ಲ ನೀಗೆ ಈಗ ನೀವು ಹೇಳಿದ್ರಿ ಅಂದರೆ ನೀಗೆ ಇಂಜೆಕ್ಟ್ ಮಾಡ್ಕೊತಾರೆ ಸ್ಟೆರಾಯ್ಡ್ಸ್ ಅಂತ, ಅಂದರೆ ಇವಾಗಿಂದೆಲ್ಲ ಪ್ಲಾಸ್ಮಾನ ಇಂಜೆಕ್ಟ್ ಮಾಡ್ಕೊತಾರಲ್ಲ, ಸೊ ನೀಗೆ. ಸೊ ಅದು ಸರ್ಜರಿ ಮಾಡ್ದಲ್ಲೇ ಪ್ರಿವೆಂಟ್ ಮಾಡ್ಬೋದಾ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ಕೊಂಡ್ರೆ? ಸೊ ಅದ್ರದಿಂದ ತುಂಬ ಸ್ಟಡೀಸ್ ಆ ಕಡೆ ಈ ಕಡೆ 2 ಕಡೆನೂ ಇದೆ. ಕಾರ್ಟಿಲೇಜ್ ಒಂದೊಂದ್ರಲ್ಲಿ ಸ್ವಲ್ಪ ಗ್ರೋತ್ ಆಗುತ್ತೆ, ಸ್ವಲ್ಪ ಬೆಟರ್ ಅಂತಾರೆ, ಒಬ್ರಿಗೆ ವರ್ಕ್ ಆಗಲ್ಲ. ಸೊ ಅಗೇನ್ ಅದು ತುಂಬ ಅಷ್ಟು ರಿಲಯಬಲ್ ಸದ್ಯಕ್ಕಿಲ್ಲ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದರೆ ಅದನ್ನ ಇಂಜೆಕ್ಟ್ ಮಾಡ್ಕೊಡೋದು ಬದಲು ಸರ್ಜರಿ ಮಾಡಿಸಿದ್ರೆ ಒಳ್ಳೇದಂತೀರ ಹಂಗಂದ್ರೆ ನೀವು? ಸೊ ಅಗೇನ್ ಅದು ಯಾವ ಕಂಡೀಷನಲ್ಲಿ ಇರ್ತಾರೆ ಅದ್ರ ಮೇಲೆ. ಸೊ ಇದನ್ನೆಲ್ಲ ಟ್ರೈ ಕೊಡಬಹುದು ಬಿಫೋರ್ ಗೋಯಿಂಗ್ ಟು ಸರ್ಜರಿ ಮಾಡಿಸ್ಕೊಳ್ಳೋ ಮುಂಚೆ ಈ ಎಲ್ಲ ಮೊಡಾಲಿಟೀಸ್ನ ಟ್ರೈ ಮಾಡಲೇಬೇಕು. ಅದಾದಮೇಲೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಅಂದಾಗ ಮಾತ್ರ ಸರ್ಜರಿನ ಲಾಸ್ಟ್ ರೆಸಾರ್ಟಾಗಿ ಇಟ್ಕೋಬೇಕು. ಅಲ್ಲಿವರೆಗೂ ಇನ್ನು ಮಿಕ್ಕಿದೆಲ್ಲದನ್ನ ಟ್ರೈ ಮಾಡಲೇಬೇಕು. ಹಾಂ, ಯೂರಿಕ್ ಆ್ಯಸಿಡ್ಸ್ ಜಾಸ್ತಿ ಆದ್ರೂ ನೀ ಪೇನ್ ಬರುತ್ತಾ? ಹೌದು. ಸೊ ಗೌಟಿ ಆರ್ಥ್ರೈಟಿಸ್ ಅಂತೀವಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ. ಯೂಶಲಿ ಅದು ಗ್ರೇಟ್ ಟೋದ್ ಜಾಯಿಂಟ್ ಎಫೆಕ್ಟ್ ಆಗೋದು ಕಾಮನ್ಲಿ, ಬಟ್ ಡೆಫಿನೆಟ್ಲಿ ಮಂಡಿಯಲ್ಲೂ ಅದು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತೀವಿ, ಅದು ಡೆಪಾಸಿಟ್ ಆಗಿ ಸಿಕ್ಕಾಪಟ್ಟೆ ಇನ್ಫ್ಲಮೇಷನ್ ಕಾಸ್ ಮಾಡಿ ಪೇಯ್ನ್ ಮಾಡೋ ಚಾನ್ಸಸ್ ಇದೆ. ಬಟ್ ಇಟ್ ಈಸ್ ಮೋರ್ ಕಾಮನ್ಲಿ ಇನ್ ಗ್ರೇಟ್. ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಆ ಯೂರಿಕ್ ಆ್ಯಸಿಡ್ಸ್ ಪ್ರಾಬ್ಲಮಿಂದ ನೀ ಪೇನ್ ಬರ್ತಿದ್ರೆ? ಸೊ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಏನಕ್ಕೆ ಜಾಸ್ತಿ ಆಗ್ತಿದೆ ಅದು ನೋಡ್ಬೇಕು. ಒಬ್ಬೊಬ್ರಿಗೆ ಫ್ಯಾಮಿಲಿ ಪ್ರಿಡಿಸ್ಪೋಸಿಷನ್ ಇರುತ್ತೆ, ಜೆನೆಟಿಕ್ಸ್ ಇರುತ್ತೆ. ಇನ್ನೊಬ್ರಿಗೆ ಯೂರಿಕ್ ಆ್ಯಸಿಡ್ ಪ್ಯೂರಿನ್ ಸರ್ಟನ್ ಕಾಂಪೌಂಡ್ಸ್ ಇರುತ್ತೆ, ಅದನ್ನು ಎಕ್ಸ್ಕ್ರೀಟ್ ಮಾಡೋ ಒಬ್ಬೊಬ್ರಿಗೆ ಅದಿರಲ್ಲ. ಸೊ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ. ಇದು ಒಬ್ಬೊಬ್ರಿಗೆ ಈ ಮೀಟ್ಸ್, ಆಲ್ಕೋಹಾಲಿಸಮ್, ಅವ್ರಿಗೂ ಯೂರಿಕ್ ಆ್ಯಸಿಡ್ ತುಂಬ ಜಾಸ್ತಿ ಇರುತ್ತೆ. ಮೀಟ್ಸ್ ಜಾಸ್ತಿ ತಿನ್ನೋರು, ಸರ್ಟನ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋರು, ಕಾಳುಗಳು ಜಾಸ್ತಿ ತಿನ್ನೋರು, ಅವ್ರಿಗೆಲ್ಲ ಯೂರಿಕ್ ಆ್ಯಸಿಡ್ ಡೆಪೋಸಿಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ.
ಅದನ್ನ ಡೆಫಿನೆಟ್ಲಿ ಅದನ್ನ ಅಡ್ರೆಸ್ ಮಾಡಿದಾಗ ಇದನ್ನು ಕಮ್ಮಿ ಆಗುತ್ತೆ. ಅಲಾಂಗ್ ವಿತ್ ದಟ್ ಮೆಡಿಕೇಶನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸರ್ಟನ್ ಅಲೋಪಿರಿನಾಲ್ ಅಂತ ಇದೆ, ಆ ಥರ ಎಲ್ಲ ಸರ್ಟನ್ ಮೆಡಿಕೇಶನ್ಸ್ ಅಕ್ಯೂಟ್ ಅಟ್ಯಾಕ್ ಇದ್ದಾಗ ಕೋಲ್ಚಿಸಿನ್ ಅಂತ ಒಂದು ಮೆಡಿಕೇಶನ್ ಇದೆ. ಇದೆಲ್ಲ ಉಪಯೋಗಿಸಿದ್ರೆ ಅವ್ರಿಗೆ ತುಂಬ ರಿಲೀಫ್ ಆಗುತ್ತೆ. ಬಟ್ ಲಾಂಗ್ ಟರ್ಮು ಈ ಯೂರಿಕ್ ಆ್ಯಸಿಡ್ ಏನಕ್ಕೆ ಜಾಸ್ತಿ ಆಗ್ತಿದೆ ಅದನ್ನು ಅಡ್ರೆಸ್ ಮಾಡಿದ್ರೆ ಅದು ಪ್ರಿವೆಂಟ್ ಮಾಡ್ಬೋದು. ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ಆಥರೈಟಿಸ್ ಪ್ರಾಬ್ಲಮ್ ಬರ್ಬೋದಾ? ಡೆಫಿನೆಟ್ಲಿ ಬರ್ಬೋದು. ಸೊ ಅಗೇನ್ ಆ ಕ್ರಿಸ್ಟಲ್ಸ್ ಅಲ್ಲಿ ಜಾಯಿಂಟಲ್ಲೆಲ್ಲ ಅದು ಡೆಪಾಸಿಟ್ ಆದಾಗ ಕಾರ್ಟಿಲೇಜ್, ಸೈನೋವಿಯಲ್ ಟಿಶ್ಯೂ, ಕಾರ್ಟಿಲೇಜ್ ಎಲ್ಲದನ್ನು ಅದನ್ನು ಡಿಸ್ಟ್ರಾಯ್ ಮಾಡಕ್ಕೆ ಶುರು ಆಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಕ್ಯಾನ್ ಗೋ ಇನ್ ಟು ಆರ್ಥರೈಟಿಸ್. ಅಂದ್ರೆ ಒಂದು ಸ್ಟಡೀಸ್ ಹೇಳ್ತಾರೆ ಅಂದ್ರೆ ನಮ್ಮ ಇಂಡಿಯನ್ಸ್ಗೆ ನೀ ಆಥರೈಟಿಸ್ ಜಾಸ್ತಿ, ಪೆಲ್ವಿಸ್ ಆಥರೈಟಿಸ್ ಕಮ್ಮಿ ಅಂತ. ಓಕೆ, ಹೌದು. ಅಂದರೆ ಇನ್ಸಿಡೆನ್ಸ್ ಆಫ್ ನೀ ಆರ್ಥರೈಟಿಸ್ ಇಸ್ ಮಚ್ ಮೋರ್ ಜಾಸ್ತಿ. ಕಾಮನ್ ದನ್ ಹಿಪ್ ಆಸ್ಟಿಯಾರ್ಥರೈಟಿಸ್. ಅದು ಇಂಡಿಯಾದಲ್ಲಿ ಜಾಸ್ತಿ, ಅದೂ ಜಾಸ್ತಿ ಇದೆಯಾ ಅಂದ್ರೆ ಹಿಪ್ಪಿಂದು ಆಥರೈಟಿಸ್? ಅದೇ ಕಂಪ್ಯಾರಿಟಿವ್ಲಿ ನೀ ಆರ್ಥರೈಟಿಸ್ ಇಸ್ ಮೋರ್ ಕಾಮನ್ ದನ್ ಹಿಪ್ ಆರ್ಥರೈಟಿಸ್. ಬಟ್ ಹಿಪ್ ಆರ್ಥರೈಟಿಸ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಇಂಡಿಯನ್ ಪಾಪ್ಯುಲೇಷನ್. ಏನಕ್ಕಾಗುತ್ತೆ ಅದು? ಸೇಮ್ ಇದರ ಥರನೇ ಜೆನೆಟಿಕ್ಸ್, ಏಜು, ಸರ್ಟನ್ ಅನಾಟಮಿಕಲ್ ವೇರಿಯೇಷನ್ಸ್ ಅಂತೀವಿ ಹಿಪ್ ಜಾಯಿಂಟ್ದು. ಫಿಮರೋ ಅಸಿಟಾಬ್ಯುಲರ್ ಇಂಪಿಂಜ್ಮೆಂಟ್ ಅಂತ ಒಂದು ಕಂಡೀಷನ್ ಇದೆ, ಅದು ಸಣ್ಣವರಲ್ಲೇ ಶುರು ಆಗೋವಂಥದ್ದು 20-30 years old ಅಲ್ಲಿ. ದಟ್ ಕ್ಯಾನ್ ಗೋ ಇನ್ ಟು ಹಿಪ್ ಆರ್ಥರೈಟಿಸ್. ಮತ್ತು ಆಸ್ಟಿಯೋನೆಕ್ರೋಸಿಸ್, ಫಿಮೋರಲ್ ಆಸ್ಟಿಯೋನೆಕ್ರೋಸಿಸ್ ಆಫ್ ದ ಹೆಡ್, ಫಿಮೋರಲ್ ಹೆಡ್ ಅಂತೀವಿ. ಅದು ಆಲ್ಕೋಹಾಲಿಕ್ಸು, ಸರ್ಟನ್ ಬ್ಲಡ್ ಡಿಸಾರ್ಡರ್ಸು, ಈ ಥರ ಮಲ್ಟಿಪಲ್ ಕಾಸಸ್ ಇರುತ್ತೆ. ಆಲ್ ದೀಸ್ ಕ್ಯಾನ್ ಕಾಸ್ ಹಿಪ್ ಆಸ್ಟಿಯೋಆರ್ಥರೈಟಿಸ್ ಇನ್ ದ ಸೇಮ್ ವೇ ಆಸ್ ನೀ ಆಸ್ಟಿಯೋಆರ್ಥರೈಟಿಸ್. ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಎಷ್ಟು ಸಕ್ಸಸ್ ರೇಟ್ ಇದೆ? ಒಂದ್ಸಲಿ ಸರ್ಜರಿ ಆದಮೇಲೆ ಕಂಪ್ಲೀಟ್ ನೀ ಪೇನ್ ಹೋಗ್ಬಿಡುತ್ತಾ? ಸೊ ಸಕ್ಸಸ್ ರೇಟ್ ಅಂದರೆ ಸ್ಟಡೀಸ್ ಪ್ರಕಾರ 90-95% ಪೇಷಂಟ್ಸು ಅವ್ರಿಗೆ ನೋವಿಂದ ತುಂಬ ರಿಲೀಫ್ ಆಗುತ್ತೆ. 100% ರಿಲೀಫ್ ಇನ್ 90-95% ಆಫ್ ಪೇಷಂಟ್ಸ್ ಇದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿರೋರಿಗೆ. ಸೊ ಹಂಗೆ ನೋಡಿದ್ರೆ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಅಗೇನ್ ಬೇರೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಏನು ಬೇರೆ ಇನ್ನೇನು ಆಗೋದೇ ಇಲ್ಲ ಅನ್ನೋರಿಗೆ ಇದು ಮಾಡಿದ ಇಷ್ಟು ಅವ್ರಿಗೆ ರಿಲೀಫ್ ಇರೋ ಸಾಧ್ಯತೆ ಇದೆ ಸದ್ಯಕ್ಕೆ. ಅಂದರೆ ಸರ್, ಒಂದು ಸರ್ಜರಿ ಮಾಡೋಕ್ಕೆ 1-2 ಕಾರ್ಟಿಲೇಜ್ ರಿಪ್ಲೇಸ್ ಮಾಡಿ ಒಂದು ಸರ್ಜರಿ ಮಾಡಲಿಕ್ಕೆ ಒಂದು ಕಡೆ ಹೇಳ್ತಾರೆ 5 lakhs ಆಗುತ್ತೆ ಅಂತ, ಇನ್ನೊಂದು ಕಡೆ ಹೇಳ್ತಾರೆ 3 lakhs ಆಗುತ್ತೆ ಅಂತ. ಮ್ಯಾಕ್ಸಿಮಮ್ ರೇಟ್ ಎಷ್ಟಿರುತ್ತೆ ಒಂದು ಕಾರ್ಟಿಲೇಜ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ? ಸೊ ಅಗೇನ್ ಅದು ಎಲ್ಲಿ ಮಾಡಿಸ್ಕೊತಿದ್ದೀರಾ ಅದ್ರ ಮೇಲೆ ಕಾಸ್ಟ್ದೆಲ್ಲ ಬರುತ್ತೆ. ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅಂಡರ್ 70,000ಕ್ಕಷ್ಟೇ ಪ್ಯಾಕೇಜ್ ಇರೋದು. ಆ್ಯಂಡ್ ಆ ಇಡೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಷ್ಟರಲ್ಲೇ ಮಾಡಬೇಕು. ಇನ್ನೊಂದು ಯಶಸ್ವಿನಿಯಲ್ಲಿ ನೋಡಿದ್ರೆ 70,000-1 ಲಕ್ಷ ಅಷ್ಟೇ. ಅಷ್ಟರಲ್ಲೇ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಅದರಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು. ಬಟ್ ಸರ್ಟನ್ ಪ್ರೈವೇಟ್ ಇದೆ ಬಟ್ ಅದರಲ್ಲಿ ಬೇರೆ ಪ್ರಾಬ್ಲಮ್ಸು ಇರುತ್ತೆ. ಕ್ವಾಲಿಟಿ ಆಫ್ ಕೇರು ಆಫ್ ದ ಇಂಪ್ಲಾಂಟ್ಸ್ ಯೂಸ್ಡ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೇಬೇಕಾಗತ್ತೆ. ಅಂದರೆ ಗೌರ್ಮೆಂಟಿಂದನೂ ಈ ಥರ ಎಲ್ಲ ಇದಿದೆ ಅಂತ? ಹಾಂ, ಹೌದು, ಇದಿದೆ. ಸೊ ಇದೆಲ್ಲ ಈ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ. ಅದು ಯಾವ ಹಾಸ್ಪಿಟಲ್ ಇರುತ್ತೆ ಅಂತ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಈಗ ನೀ ರಿಪ್ಲೇಸ್ಮೆಂಟ್ಗೂ ಕೂಡ ಗೌರ್ಮೆಂಟಿಂದ ಫೆಸಿಲಿಟಿಗಳಿದೆ ಅಂತ ಅಂದರೆ ಯಾರು ಈಗ ನನಗೆ ಗೊತ್ತಿರಲಿಲ್ಲ. ಇದು ಗೌರ್ಮೆಂಟು ರಿಪ್ಲೇಸ್ಮೆಂಟಿಗೆ ಕೂಡ ಕಮ್ಮಿ ಆಗುತ್ತೆ ಗೌರ್ಮೆಂಟಿಂದ ಅಂತ. ಸೊ ಮೋಸ್ಟ್ ಆಫ್ ದ ಬಿಗ್ ಹಾಸ್ಪಿಟಲ್ಸ್, ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆಲ್ಲ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಪ್ರೂವಲ್ ಇರುತ್ತೆ. ಸೊ ನಾನು PG ಮಾಡಿದ್ದು ನಮ್ಮ ಕಾಲೇಜ್ KS ಹೆಗಡೆ ಅಂತ ಮೆಡಿಕಲ್ ಅಕಾಡೆಮಿ ಅಂತ ಮಂಗಳೂರಲ್ಲಿ. ಸೊ ನಾವು ಮೋಸ್ಟ್ ಆಫ್ ದ ಕೇಸಸ್ ಮಾಡ್ತಿದ್ದಿದೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ. ಮತ್ತು ಯಶಸ್ವಿನಿ ಅಂತ ಇದೆ, ಅದು ಆ ಥರ. 2 ಕಾರ್ಡ್ ಇಲ್ಲ ಅಂದರೆ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಒಂದು ರಿಪ್ಲೇಸ್ಮೆಂಟ್ಗೆ? ಸೊ ಹಾಗೆ ನೀವು ಎಲ್ಲಿ ಮಾಡಿಸ್ಕೊತಿದ್ದೀರಾ ಅದ್ರ ಮೇಲೆ ಹೋಗುತ್ತೆ. ಯಾವ ಥರ ಇಂಪ್ಲಾಂಟ್ಸ್ ಯೂಸ್ ಆಗ್ತಿದೆ ಅದು ಹೋಗುತ್ತೆ. ಪೇಷಂಟ್ದು ಬೋನ್ ಸ್ಟಾಕ್ ಅಂತೀವಿ. ಸೊ ಅದೆಲ್ಲ ತುಂಬ ಫ್ಯಾಕ್ಟರ್ಸ್ ಬರುತ್ತೆ ಕಾಸ್ಟ್ ಆಗೋಕ್ಕಿಂತ. ಕಾಸ್ಟ್ ಫೈನಲ್ ಬೋನ್ ಸ್ಟಾಕ್ ಅಂದರೆ ಸೊ ತುಂಬ ಸವಿತಾ ಇರೋರಿಗೆ ಒಂದ್ಸತಿ ಮೂಳೆನೇ ಸೌದೋಗಿರುತ್ತೆ, ಮೂಳೆನೇ ಇರಲ್ಲ, ಅವ್ರಿಗೆ ಗ್ರಾಫ್ಟಿಂಗ್ ಮಾಡಬೇಕಾಗತ್ತೆ ಅಥವಾ ಲಾಂಗರ್ ಸ್ಟೆಮ್ಸ್ ಯೂಸ್ ಮಾಡಬೇಕಾಗತ್ತೆ. ಒಬ್ಬೊಬ್ರಿಗೆ ಫ್ರ್ಯಾಕ್ಚರ್ಸ್, ಮಂಡಿ ಸವಿತಾ ಜೊತೆ ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಅಂತೀವಿ, ಅದಿದ್ರೆ ಅದನ್ನ ಸೊ ಲಾಂಗರ್ ಸ್ಟೆಮ್ಸ್ ಅಂತ ಯೂಸ್ ಮಾಡಬೇಕಾಗತ್ತೆ. ಇನ್ನು ಉದ್ದ ಫ್ರ್ಯಾಕ್ಚರ್ಗಿಂತ ಜಾಸ್ತಿ ಉದ್ದ ಬರುವಂಥ ಇಂಪ್ಲಾಂಟ್ಸ್. ಸೊ ಅದೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅದರಿಂದ ಕಾಸ್ಟೂ ತುಂಬ ಜಾಸ್ತಿ ಆಗುತ್ತೆ. ಮಿನಿಮಮ್ ಸೊ ಮ್ಯಾಕ್ಸಿಮಮ್ ಒಂದು ಏನದು ಟರ್ಷರಿ ಕೇರ್ ಸೆಂಟ್ರಲ್ ಅಂತ ಅಂದರೆ ಆಗುತ್ತೆ ಆರಾಮಾಗಿ 3 ಲಕ್ಷ 5 ಲಕ್ಷ ಆಗುತ್ತೆ ಡಿಪೆಂಡಿಂಗ್ ಆನ್.
ಅಂದ್ರೆ ನೀ ನಾರ್ಮಲ್ ಆಗಿ ಚೆನ್ನಾಗಿ ನೀವು ನೋಡ್ಕೊಂಡಿಲ್ಲ ಅಂತಂದ್ರೆ 5 ಲಕ್ಷ ರೆಡಿ ಇಟ್ಕೋಬೇಕು ಅಂತ. ಮಿನಿಮಮ್ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಆಯುಷ್ಮಾನ್ ಭಾರತಲ್ಲಿ ಮಾಡಿಸ್ಕೋಬೇಕಾಗತ್ತೆ. ಅದು ಎಲ್ರಿಗೂ ಬರಲ್ಲ ಅಲ್ಲ ಸರ್. ಇಲ್ಲ, ಅದು ಅದೇ BPL ಕಾರ್ಡ್ ಅವ್ರಿಗೆ ಹ್ಮ್. ಇರೋದು. ಅಂದ್ರೆ ಈಗ ಸಡನ್ ಆಗಿ ಬಿದ್ಬಿಡ್ತಾರೆ ಒಬ್ರು, ಅವಾಗ ಸಡನ್ ಆಗಿ ಇಂಜುರಿ ಆಗೋಗ್ಬಿಡುತ್ತೆ. ಅದು ಸಡನ್ ಆಗಿ ಇಂಜುರಿ ಆಗುತ್ತಾ? ಅಂದ್ರೆ ಇಂಜುರಿ ಆಗತ್ತಾ ಅಂದ್ರೆ ಮಂಡಿದ್ ಯಾವ ಪಾರ್ಟಿಗೆ ಇಂಜುರಿ ಆಗಿದೆ ಅಂತ ಮುಖ್ಯ. ಸೊ ಇವಾಗ ಲಿಗಮೆಂಟ್ಸ್ ಅಂತ ಬಂದ್ರೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟು, ಮೀಡಿಯಲ್ ಲ್ಯಾಟ್ರಲ್ ಮೆನಿಸ್ಕಸ್ಸು, ಅದರ ಜೊತೆಗೆ ಮೀಡಿಯಲ್ ಅಂಡ್ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ಸ್ ಅಂತ. ಸೊ ಈ ಲಿಗಮೆಂಟ್ಸ್ ಎಲ್ಲ ಇದರಲ್ಲಿ ಯಾವ್ದು ಇಂಜುರಿ ಆಗಿದೆ, ಇಂಜುರಿ ಆದ್ರೆ ಏನ್ ತೊಂದರೆ ಆಗತ್ತೆ ಅಂತ. ಸೊ ಇಂಜುರಿ ಆಗಿ ಅವ್ರ ಪೂರ್ತಿ ಅದು ಟೇರ್ ಆಗಿ ಲಿಗಮೆಂಟ್ಸ್ ಅದನ್ನ ಅವ್ರು ಅಡ್ರೆಸ್ ಮಾಡಿಲ್ಲ, ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಇನ್ಸ್ಟೆಬಿಲಿಟಿ ಅಂತೀವಿ, ಇನ್ಸ್ಟೆಬಿಲಿಟಿ ಅಂತೀವಿ. ಓಡಾಡ್ಬೇಕಾದ್ರೆ ಸಡನ್ ಆಗಿ ಮಂಡಿ ಜರ್ಗ್ ಬಿಡೋದು. ಸೊ ಜರ್ಗ್ದಾಗ ಏನಾಗುತ್ತೆ, ಮೂಳೆಗೆ ಉಜ್ಜುತ್ತೆ, ಕಾರ್ಟಿಲೇಜ್ ಉಜ್ಜಿ ಕಾರ್ಟಿಲೇಜ್ ಎಗರ್ ಹೋಗಕ್ಕೆ ಶುರು ಆಗುತ್ತೆ, ಟೆರ್ ಅಂತೀವಿ. ದಟ್ ಕ್ಯಾನ್ ಈಸಿಲಿ ವೆರಿ ಕ್ವಿಕ್ಲಿ ಟು ಆಸ್ಟಿಯೋಆರ್ಥರೈಟಿಸ್. ಆ ಥರ. ಇನ್ನೊಂದು ರೀತಿ ಅಂದರೆ ಫ್ರ್ಯಾಕ್ಚರ್ಸ್ ಆದ್ರೆ. ಸೊ ಫ್ರ್ಯಾಕ್ಚರ್ಸ್ ಈ ಇಂಟ್ರಾಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ಸ್ ಅಂತೀವಿ. ಅದು ಜರ್ಗಿಲ್ಲ ಅಂದರೆ ತೊಂದರೆ ಇಲ್ಲ, ಹಂಗೆ ಪ್ಲಾಸ್ಟರ್ ಹಾಕಿ ಅಲ್ಲೇ ಸೆಟ್ ಆಗಕ್ಕೆ ಬಿಡ್ಬೋದು. ಬಟ್ ಅದು ಜರ್ಗಿದೆ ಅಂತ ಅಂದರೆ ಅದನ್ನ ಡೆಫಿನೆಟ್ಲಿ ಸರ್ಜರಿ ಮಾಡಲೇಬೇಕು. ಸರ್ಜರಿ ಮಾಡಿ ಅದನ್ನ ಪರ್ಫೆಕ್ಟಾಗಿ ಮುಂಚೆ ಹೆಂಗಿತ್ತು ಅನಾಟಮಿಕ್ ರಿಡಕ್ಷನ್ ಅಂತೀವಿ, ಮುಂಚೆ ಹೆಂಗಿತ್ತು ಹಾಗೇನೆ ಅದನ್ನ ರಿಪೇರ್ ಮಾಡಬೇಕು. ಬಿಕಾಸ್ 2 mm 1 mm ಅದು ಆರ್ಟಿಕ್ಯುಲರ್ ಇನ್ಕಾಂಗ್ರುಯೆನ್ಸಿ ಅಂತೀವಿ, ಆ ಕಡೆ ಈ ಕಡೆ ಆದ್ರೂ ಫ್ಯೂಚರಲ್ಲಿ ಅವ್ರಿಗೆ ಆರ್ಥರೈಟಿಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಯಾವ ಥರ ಇಂಜುರಿ ಆಗಿದೆ ಅದ್ರ ಪ್ರಕಾರ ಏನು ಟ್ರೀಟ್ಮೆಂಟ್ ಅದನ್ನ ನೋಡಿಕೊಂಡು ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಈಗ ನೀವು ಒಂದ್ಸಲಿ ಜರ್ಗಿ ಹಾಗೆ ಕುತ್ಕೊಳುತ್ತಲ್ಲ, ಅದು ಏನಕ್ಕೆ ಆ ಥರ ಆಗುತ್ತೆ? ಸೊ ಅದು ಡಿಸ್ಲೊಕೇಟ್ ಆಗುತ್ತೆ, ಅದೇ ಕೂತ್ಕೊಂಡ್ಬಿಡ್ತು ಒಂದ್ಸಲಿ. ಏನು ಪ್ರಾಬ್ಲಮ್ ಇರುತ್ತೆ ಒಳಗಡೆ? ಸೊ ಡಿಸ್ಲೊಕೇಶನ್ ಅನ್ನೋದೇ ಈ ಲಿಗಮೆಂಟ್ಸ್ ಎಲ್ಲ ಕಿತ್ತೋದಾಗ, ಮಂಡಿ ವಿಷಯದಲ್ಲಿ ಬಂದಾಗ. ಸೊ ಈ ಆಂಟೀರಿಯರ್ ಕ್ರೂಷಿಯೇಟ್, ಪೋಸ್ಟೀರಿಯರ್ ಕ್ರೂಷಿಯೇಟ್. ಸೊ ಡಿಸ್ಲೊಕೇಟ್ ಆಗಬೇಕು ಅಂದರೆ ತುಂಬ ಕೆಟ್ಟದಾಗ ಏಟ್ ಬಿದ್ದಿರಬೇಕು, ತುಂಬ ಲಿಗಮೆಂಟ್ಸು ಏಟಾಗಿರಬೇಕು. ಈ ಹೇಳಿದೆಲ್ಲ ಲಿಗಮೆಂಟ್ಸಲ್ಲಿ ಪೂರ್ತಿ ಟೇರ್ ಆದಾಗ ಮಾತ್ರ ಇಡೀ ಮಂಡಿನೇ ಡಿಸ್ಲೊಕೇಶನ್ ಅಂತ ಹೇಳ್ಬೋದು ಆ ಕಂಡೀಷನ್. ಅಂಡ್ ಇಟ್ ಈಸ್ ಅ ವೆರಿ ಸಿವಿಯರ್ ಇಂಜುರಿ. ಅದು ಹೇಳ್ಬೇಕಾದ್ರೆ ಅದು ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಡಿಸ್ಲೊಕೇಶನ್ ಅಂತ ಏನಾರು ಆದರೆ. ಈಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗೆ ಈಗ ಮಿಲ್ಕ್ ಕುಡಿದ್ರೆ, ಬರೀ ಮಿಲ್ಕ್ ಕುಡಿದ್ರೆ ಸರಿ ಹೋಗುತ್ತಾ? ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆ್ಯಂಡ್ ಅಮೌಂಟ್ ಆಫ್ ಡಿಫಿಷಿಯನ್ಸಿ ಆಲ್ಸೋ. ಸಣ್ಣ ಮಕ್ಳಿಗೆ ಅಂತ ಸ್ವಲ್ಪ ಡಿಫಿಷಿಯನ್ಸಿ ಇದೆ ಅಂದರೆ ಸೊ ರಿಕೆಟ್ಸ್ ಥರ ಆ ಥರ ಏನು ಕಂಡೀಷನ್ ಇಲ್ಲ, ಆ ಥರ ತುಂಬ ಸಿವಿಯರ್ ಏನಿಲ್ಲ ಅಂದರೆ ಸುಮ್ಮನೆ ಮೇಂಟೆನೆನ್ಸ್ಗೆ ಹಾಲು ತೊಗೋಬೋದು. ಬಟ್ ಡೆಫಿನೆಟ್ಲಿ ಸಿಂಪ್ಟಮ್ಸ್ ಇದೆ, ಅವ್ರಿಗೆ ತೊಂದರೆ ಆಗ್ತಿದೆ, ಚೆನ್ನಾಗಿ ಬೆಳೀತಾ ಇಲ್ಲ ಮಗು, ಮೂಳೆಗಳೆಲ್ಲ ಬೆಂಡ್ ಆಗ್ತಿದೆ, ಆ ಥರ ಇದ್ದಾಗ ಡೆಫಿನೆಟ್ಲಿ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಮಾಡಲೇಬೇಕು. ಆ ಥರನ ಸೇಮ್ ವಯಸ್ಸಾದವ್ರಿಗೆ ಇಟ್ ಇಸ್ ಆಲ್ವೇಸ್ ರೆಕಮೆಂಡೆಡ್. ಅಂದರೆ ಈಗ ನಾನು ಮಿಲ್ಕೆ ಕುಡಿಯಲ್ಲ ಅಂತಾರೆ, ಒಬ್ಬರು ವೀಗನ್ಸ್ ಇರ್ತಾರೆ, ಮಿಲ್ಕ್ ಕುಡಿಯಲ್ಲ ಅನ್ಕೊಂತಾರೆ. ಆ ಥರದವ್ರಿಗೆ ಡೆಫಿಷಿಯನ್ಸಿನ ಹೆಂಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ? ಅವ್ರ ನ್ಯೂಟ್ರಿಷನಲ್ ನೀಡ್ಸ್ ಅವ್ರಿಗೆ ಇಫ್ ದೇ ಆರ್ ನಾಟ್ ಏಬಲ್ ಟು ಮೀಟ್ ಇಟ್, ಅವ್ರು ಡೆಫಿನೆಟ್ಲಿ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಒಳ್ಳೇದು. ಅದೊಂದು ಈಗ ಅಕಸ್ಮಾತ್ ಅದನ್ನು ತೊಗೊಂಡಿಲ್ಲ ಅಂದರೆ ಫುಡ್ಡಲ್ಲಿ ಯಾವುದೇ ಥರ ಮಿಲ್ಕ್ ಬಿಟ್ರೆ ಇನ್ಯಾವುದೇ ಥರ? ಚೀಸ್ ಅದೇ ಮಿಲ್ಕ್ ಪ್ರಾಡಕ್ಟ್ ಅಲ್ವಾ? ಅದು ಮಿಲ್ಕ್ ಪ್ರಾಡಕ್ಟೇ. ಸೊ ಅದರ್ ದೆನ್ ದಟ್ ಅಗೇನ್ ಪ್ರೋಟೀನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಅವ್ರ ಕಾಳುಗಳಲ್ಲೆಲ್ಲ ಸಿಗತ್ತೆ. ಅಟ್ಲೀಸ್ಟ್ ಅವ್ರ ಕ್ಯಾಲ್ಶಿಯಂ ಸಿಗ್ತಿಲ್ಲ ಅಂದರೆ ಪ್ರೋಟೀನಲ್ಲಿ ಸ್ವಲ್ಪ ಕಾಂಪನ್ಸೇಟ್ ಮಾಡ್ಕೋಬೋದು. ಬಿಕಾಸ್ ಮೋರ್ ದೆನ್ ಕ್ಯಾಲ್ಶಿಯಂ ಕೊಲ್ಲಾಜನ್ ಅಂತೀವಿ. ಕೊಲ್ಲಾಜನ್ ಇಸ್ ವಾಟ್ ಮೇಕ್ಸ್ ಅಪ್ ಮೂಳೆಯಲ್ಲಿ ಕೊಲ್ಲಾಜನ್ನೇ ಇರೋದು 90%, ಆ್ಯಂಡ್ ದಟ್ ಈಸ್ ಬೇಸಿಕ್ಲಿ ಪ್ರೋಟೀನ್. ಸೊ ಅಟ್ಲೀಸ್ಟ್ ಅವರು ಪ್ರೋಟೀನ್ ತೊಗೋಬೇಕಾಗತ್ತೆ. ಅಂದರೆ ಏನಾದರೂ ಒಂದು ಸಪ್ಲಿಮೆಂಟ್ ಇರಲೇಬೇಕು. ನೀವು ಮಿಲ್ಕ್ ತೊಗೊಂಡಿಲ್ಲ, ಇಲ್ಲ ಅಂದರೆ ನಿಮಗೆ ಅದೇ ಮಿಲ್ಕ್ ಒಂದೇ ಅದೇ ಸೋರ್ಸ್ ಇಲ್ಲ, ಬಟ್ ಅದೇ ಈ ಥರ ಬೇರೆ ಸೋರ್ಸಸ್ಸು ಇರುತ್ತೆ. ಸೊ ಕಾಳುಗಳಲ್ಲಿ ವೀಗನ್ಸ್ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಕಾಳುಗಳಲ್ಲಿ ಅವ್ರದ್ದೇ ಬೇರೆ ಟೋಫು ಅಂತೆಲ್ಲ ಇರುತ್ತೆ, ಸೋಯಾ ಪ್ರಾಡಕ್ಟು, ಆ್ಯಂಡ್ ಅವ್ರದೇ ವೀಗನ್ ಚೀಸ್ ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರ ಸಪ್ಲಿಮೆಂಟ್ಸ್ ದೇ ಕ್ಯಾನ್ ಟ್ರೈ ಟು ಮ್ಯಾನೇಜ್ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮಗೆ ಮೀಟ್ ಮಾಡ್ಬೇಕಂತ ಎಲ್ಲಿ ಮೀಟ್ ಮಾಡ್ಬೇಕು ಸರ್? ನಮ್ಮದೇ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇದೆ. ನಾನು ಮಾನಸ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅಂತ. ನಂದು ಪ್ರಾಕ್ಟೀಸ್ ಇರೋದು ಸದ್ಯಕ್ಕೆ ಗೌರಿಬಿದನೂರು, ನಮ್ದು ಫಸ್ಟ್ ಹಾಸ್ಪಿಟಲ್ ಬ್ರಾಂಚ್ 30 ವರ್ಷ ಮುಂಚೆ ಶುರು ಮಾಡಿದ್ದು. ನಾನು ಸದ್ಯಕ್ಕೆ ಮಂಡೇ ಟು ಫ್ರೈಡೇ ಅಲ್ಲಿರ್ತೀನಿ. ಇಲ್ಲಿ ವೀಕೆಂಡ್ಸಲ್ಲಿ ನಾನು ಶುಶ್ರೂಷಾ ಅಂತ ಇದೆ ಬೆಂಗಳೂರು ಯಲಹಂಕ, ಅಲ್ಲಿ ಹಾಸ್ಪಿಟಲ್ ನಮ್ಮದು, ನಾನು ಅಲ್ಲಿ ಸಿಗ್ತೀನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.